ನೀವು ಕಷ್ಟಪಟ್ಟು ದುಡ್ದಿರುವಂತ ದುಡ್ಡನ್ನ ಬೇರೆ ಯಾರೋ ಹಿಂಗ್ ಬಂದು ಹಂಗೆ ಎತ್ಕೊಂಡು ಹೋಗ್ಬಾರ್ದು ಅಂದ್ರೆ ಈ ವಿಡಿಯೋನ ಕೊನೆ ತನಕ ನೋಡಿ. ಸೈಬರ್ ಕ್ರೈಮ್ ಅನ್ನೋದು ಇವತ್ತಿಗೆ ತುಂಬಾನೇ ಜಾಸ್ತಿ ಆಗ್ತಿದೆ. ನೀವು ಯಾವ್ದಾದ್ರು ಒಂದು ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ನಂಬರ್ ಆಫ್ ಕ್ರೈಮ್ ಕೇಸಸ್ ಕಮ್ಮಿ ಆಗ್ತಿದೆ, ಆದ್ರೆ ಸೈಬರ್ ಕ್ರೈಮ್ ಕೇಸಸ್ಗಳು ಜಾಸ್ತಿ ಆಗ್ತಿದೆ. ಮೊನ್ನೆ ಬೆಂಗಳೂರು ಫಾರೆಸ್ಟ್ ಆಫೀಸರ್ ಮೊಬೈಲ್ಗೆ ಒಂದು ವಾಟ್ಸ್ಆಪ್ ಮೆಸೇಜ್ ಬರುತ್ತೆ, ಇನ್ವಿಟೇಷನ್, ಮ್ಯಾರೇಜ್ ಇನ್ವಿಟೇಷನ್ ಕಾರ್ಡ್ ಅಂತ ಹೇಳ್ಬಿಟ್ಟು ಒಂದು ಲಿಂಕ್ ನ ಕಳಿಸಿರ್ತಾರೆ, ಒಂದು ಟೆಕ್ಸ್ಟ್ ನ ಹಾಕಿರ್ತಾರೆ. ಇನ್ಫ್ಯಾಕ್ಟ್ ನನಗೂ ಕೂಡ ಬಂದಿತ್ತು, ಬೈ ಮಿಸ್ಟೇಕ್ ಆಗಿ ನಾನು ಕ್ಲಿಕ್ ಮಾಡಿದ್ದೆ. ನಾನೇನಾದ್ರೂ ಅದನ್ನ ಡೌನ್ಲೋಡ್ ಮಾಡಿದ್ರೆ ಈ ಮಿಲಿಯನ್ ಮಿಸ್ಟೇಕ್ ಬಿಲಿಯನ್ ಮಿಸ್ಟೇಕ್ ಆಗ್ಬಿಟ್ಟಿರೋದು, ನನ್ನ ಅಕೌಂಟ್ ಅಲ್ಲಿ ಎಷ್ಟಿದೆ ದುಡ್ಡು ಡಮಾರ್ ಆಗ್ಬಿಟ್ಟಿರೋದು. ಸಂಹೌ ಅದು ನನ್ಗೆ ಗೊತ್ತಾಯ್ತು APK ಫೈಲ್ ನ ಇನ್ಸ್ಟಾಲ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು. ಅಂದ್ರೆ ಅದು ನೋಟಿಫಿಕೇಶನ್ ಬರುತ್ತೆ, ನೀವೇನಾದ್ರೂ APK ಫೈಲ್ ನ ಇನ್ಸ್ಟಾಲ್ ಮಾಡಕ್ ಹೋದ್ರೆ ಯು ಆರ್ ಟ್ರೈಂಗ್ ಟು ಇನ್ಸ್ಟಾಲ್ APK ಫೈಲ್ ಅಂತ ಹೇಳ್ಬಿಟ್ಟು. ಹಂಗೆ ಯಾವಾಗ ಒಂದು ನೋಟಿಫಿಕೇಶನ್ ಬತ್ತೋ ಕ್ಯಾನ್ಸಲ್ ಮಾಡಿ ಎಲ್ಲಾನು ಕ್ಲೋಸ್ ಮಾಡ್ಬಿಟ್ಟೆ, ಡಿಲೀಟ್ ಮಾಡಿ ಯಾರ ನಂಬರ್ ಇಂದ ಬಂದಿತ್ತು ಆ ನಂಬರ್ನ ನಾನು ಬ್ಲಾಕ್ ಮಾಡ್ಬಿಟ್ಟೆ. ಸೊ ನೀವುಗಳು ಏನಾದ್ರೂ ನಿಮ್ಮ ವಾಟ್ಸ್ಆಪ್ಗೆ ಆಗ್ಬೋದು, ಇನ್ಸ್ಟಾಗ್ರಾಮ್ಗೆ ಆಗ್ಬೋದು, ಫೇಸ್ಬುಕ್ಗೆ ಆಗ್ಬೋದು, ನಾರ್ಮಲ್ ಮೆಸೇಜ್ಗೆ ಆಗ್ಬೋದು, ಯಾರಾದ್ರೂ ಒಂದು APK ಫೈಲ್ ನ ಕಳಿಸಿದ್ರೆ ಬೈ ಮಿಸ್ಟೇಕ್ ಆಗಿ ನೀವೇನಾದ್ರೂ ಅದನ್ನ ಕ್ಲಿಕ್ ಮಾಡಿ ಏನಾದ್ರೂ ಡೌನ್ಲೋಡ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಮೂಮೆಂಟ್ ನೀವು ಏನ್ ಮಾಡಬೇಕು. ಅಂಡ್ ನಿಮ್ಮ ಫ್ಯಾಮಿಲಿನಲ್ಲಿ, ನಿಮ್ಮ ಫ್ರೆಂಡ್ಸ್ ಅಲ್ಲಿ ಈ ಏಜ್ ಆದವರು ಯಾರಾದ್ರೂ ಆಗಿರ್ಬೋದು, ತುಂಬಾ ವಲ್ನರೇಬಲ್ ಪೀಪಲ್ ಯಾರಾದ್ರೂ ಇದ್ರೆ ಅವ್ರನ್ನ ಟಾರ್ಗೆಟ್ ಮಾಡ್ತಾರೆ. ಎಸ್ಪೆಷಲಿ ಸ್ವಲ್ಪ ಏಜ್ ಆಗಿದೆ, ಇನ್ನೇನು ರಿಟೈರ್ಮೆಂಟ್ ತಗೋತಾ ಇದ್ದಾರೆ, ಆ ಒಂದು ಇನ್ಫಾರ್ಮೇಶನ್ ಅವ್ರಿಗೆ ಏನಾದ್ರೂ ಗೊತ್ತಿದ್ರೆ 100% ಅವ್ರನ್ನ ಟಾರ್ಗೆಟ್ ಮಾಡ್ತಾರೆ. ನಿಮ್ಮಿಂದ ಯಾವ ರೀತಿ ಡೇಟಾವನ್ನ ಕಲೆಕ್ಟ್ ಮಾಡ್ಕೊಂಡು ಯಾವ ರೀತಿ ನಿಮ್ಮ ಬ್ಯಾಂಕಿಗೆ ಹೋಗಿ ದುಡ್ಡನ್ನ ತಗೊಂಡು ನಿಮಗೆ ಗೊತ್ತೇ ಆಗೋದಿಲ್ಲ ಅವರು ನಿಮ್ಮ ಅಕೌಂಟ್ ಅಲ್ಲಿ ದುಡ್ಡು ತಗೊಂಡಿದ್ದಾರೆ ಅಂತ ಹೇಳ್ಬಿಟ್ಟು. ಈ ಒಂದು ಜಾಲದ ಬಗ್ಗೆ ಮೊನ್ನೆ ಒಂದು ಇಂಟ್ರೆಸ್ಟಿಂಗ್ ನ್ಯೂಸ್ ಬಂದಿದೆ. ಅವರು ಗುಜರಾತ್ ಅಲ್ಲಿ ಇರುವಂತ ಒಬ್ಬ ಹುಡುಗನ್ನ ಸೈಬರ್ ಕ್ರೈಮ್ ಪೊಲೀಸ್ನವರು, ಸೂರತ್ ಅವರು ಹಿಡಿದಿದ್ದಾರೆ. ಅವನು ಹೋಗಿ ಎಲ್ಲೋ ಕುತ್ಕೊಂಡಿದ್ದ. ಅಂಡ್ ನಮ್ಮ ಬೆಂಗಳೂರಲ್ಲಿ ಒಬ್ರು ಕಳ್ಕೊಂಡಿದ್ದಾರೆ ದುಡ್ಡು ಅಂತ ಹೇಳಿದ್ನಲ್ಲ, 10 ಲಕ್ಷವನ್ನ ಕಳ್ಕೊಂಡಿದ್ದಾರೆ. 1 or 2 hours ಒಳಗಡೆನೆ ಅವನು 7 ಟ್ರಾನ್ಸಾಕ್ಷನ್ ಮಾಡಿದ್ದಾನೆ, 10 ಲಕ್ಷವನ್ನ ಅವನು ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಸೊ ಸೈಬರ್ ಕ್ರೈಮ್, ಎಸ್ಪೆಷಲಿ ಈ ತರ ಒಂದು ಸೈಬರ್ ಕ್ರೈಮ್ ಯಾವ ರೀತಿ ನಡೆಯುತ್ತೆ, ನೀವು ಯಾವ ರೀತಿ ಸೇಫ್ ಆಗಿರಬೇಕು, ಅಕಸ್ಮಾತ್ ಈ ತಪ್ಪು ಮಾಡಿದ್ರೆ ಯಾವ ಒಂದು ನೆಕ್ಸ್ಟ್ ಸ್ಟೆಪ್ಗಳನ್ನ ತಗೋಬೇಕು ಅಂತ ಹೇಳ್ಬಿಟ್ಟು ಈ ವಿಡಿಯೋನಲ್ಲಿ ಸಂಕ್ಷಿಪ್ತವಾಗಿ ನಿಮ್ಮ ಮುಂದೆ ನಾನು ಇಡ್ತೀನಿ. ಬೋರಿಂಗ್ ಅಂತ ಅನ್ಕೊಂಡು ಟೆಕ್ನಿಕಲ್ ಡೀಟೇಲ್ಸ್ ಹೇಳ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಎಕ್ಸಿಟ್ ತಗೊಳಕ್ ಹೋಗ್ಬಿಡಿ. ಟ್ರಸ್ಟ್ ಮೀ, ದಿಸ್ ಇಸ್ ಗೋಯಿಂಗ್ ಟು ಹೆಲ್ಪ್ ಯು ಫಾರ್ ಶೋರ್. ಸೊ ವಿದೌಟ್ ಫರ್ದರ್ ಡ್ಯೂ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. Every crime leaves a shadow, from hidden scams to global secrets. One question, one investigation, one pursuit of truth, million mistakes. ಬರೀ 18 ವರ್ಷದ ಒಬ್ಬ ಹುಡುಗ 65 ಕೋಟಿ ಸ್ಕ್ಯಾಮ್ ನ ಮಾಡಿದಾನೆ ಅಂದ್ರೆ ನೀವು ನಂಬ್ತೀರಾ? ನಂಬಲೇಬೇಕು. ಆತನನ್ನ ಹೇಗೆ ಸೈಬರ್ ಕ್ರೈಮ್ ಪೊಲೀಸ್ನವರು ಹಿಡಿತಾರೆ ಅನ್ನೋದು ಕೂಡ ಒಂದು ರೀತಿ ದೊಡ್ಡ ಸಿನಿಮಾ ತರ ಇದೆ. ಅಂಡ್ ಆತ ಇವ್ರುಗಳನ್ನೆಲ್ಲ, ಅಂದ್ರೆ ನಾರ್ಮಲ್ ಪೀಪಲ್ ಗಳನ್ನ ಯಾವ ರೀತಿ ಸ್ಕ್ಯಾಮ್ ಮಾಡ್ತಿದ್ದ ಅನ್ನೋದು ಕೂಡ ಒಂಥರ ಡಿಫ್ರೆಂಟ್ ಆಗಿದೆ. ಈ AWS ಸರ್ವಿಸ್ ಇದೆ ಗೊತ್ತಾ, ಅವ್ರುಗಳು ಏನ್ ಮಾಡ್ತಾರೆ, ಕ್ಲೌಡ್ ನ ಸ್ಟೋರೇಜ್ ಇದೆಯಲ್ಲ ಅದನ್ನ ಸೇಲ್ ಮಾಡ್ತಾರೆ. ಮಂತ್ಲಿ ನೀವು ಇಷ್ಟು ಚಾರ್ಜ್ ಮಾಡ್ತೀವಿ, ಇಯರ್ಲಿ ಚಾರ್ಜ್ ಮಾಡ್ತೀವಿ, ನೀವು ಯೂಸ್ ಮಾಡ್ಕೋಬಹುದು ಅಂತ ಹೇಳ್ಬಿಟ್ಟು. ಆ ರೀತಿ ಇವನು ಫೇಕ್ ಅಪ್ಲಿಕೇಶನ್ ಗಳನ್ನ ಡೆವಲಪ್ ಮಾಡಿ ಸೇಲ್ ಮಾಡ್ತಿದ್ದ. ಸೊ ಅವನ ಒಂದು ಸ್ಟೋರಿನ ಫಸ್ಟ್ ಹೇಳ್ಬಿಡ್ತೀನಿ, ಅದನ್ನ ಕೇಳ್ತಾ ಹೋಗಿ. ಏನಾಗುತ್ತೆ, ಸೂರತ್ ಅಲ್ಲಿ ಒಬ್ಬ ಕಾಮನ್ ಮ್ಯಾನ್, ಆತನ ಮೊಬೈಲ್ಗೆ ಒಂದು ಮೆಸೇಜ್ ಬರುತ್ತೆ, ವಾಟ್ಸ್ಆಪ್ ಅಲ್ಲೋ ಅಥವಾ ನಾರ್ಮಲ್ ಮೆಸೇಜೋ ಅಥವಾ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಏನೋ ಗೊತ್ತಿಲ್ಲ, ಬಟ್ ಅವನಿಗೆ ಒಂದು ಮೆಸೇಜ್ ಬರುತ್ತೆ. ಆ ಒಂದು ಮೆಸೇಜ್ ನ ಅವ್ನು ಬೈ ಮಿಸ್ಟೇಕ್ ಕ್ಲಿಕ್ ಮಾಡ್ತಾನೆ. ಕ್ಲಿಕ್ ಮಾಡಿದ ತಕ್ಷಣ ಅದೊಂದು ವೆಬ್ಸೈಟ್ ಹೋಗುತ್ತೆ. ಆ ವೆಬ್ಸೈಟ್ ಅಲ್ಲಿ ಆಟೋಮೆಟಿಕ್ ಆಗಿ ಅವನಿಗೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ನ ಡೌನ್ಲೋಡ್ ಮಾಡ್ಕೊ ಅಂತ ಹೇಳ್ಬಿಟ್ಟು ಕೇಳುತ್ತೆ. ಅವನಿಗೂ ಕೂಡ ಅದು ಅವಶ್ಯಕತೆ ಇರುತ್ತೆ, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಅಲ್ವಾ ಅಂತ ಹೇಳ್ಬಿಟ್ಟು ಅವನು ಡೌನ್ಲೋಡ್ ಮಾಡ್ಕೊಂತಾನೆ. ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ಲಾಗಿನ್ ಮಾಡ್ತಾನೆ. ಎಕ್ಸಾಕ್ಟ್ಲಿ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಅಪ್ಲಿಕೇಶನ್ ಹೇಗಿದೆ ಎಕ್ಸಾಕ್ಟ್ಲಿ ಡಿಟ್ಟೋ, ಅವಳಿ ಜವಳಿ ಮಕ್ಳು ಇಟ್ಟಿರ್ತಾರಲ್ಲ, ಡಿಫ್ರೆನ್ಸ್ ಗೊತ್ತಾಗಲ್ಲ ನೋಡಿ, ಆ ತರ ಇರುತ್ತೆ. ಡಿಫ್ರೆನ್ಸ್ ಗೊತ್ತಾಗೋದಿಲ್ಲ ಒರಿಜಿನಲ್ ಯಾವುದು ಫೇಕ್ ಯಾವುದು ಅಂತ ಹೇಳ್ಬಿಟ್ಟು. ಅವನು ಕೂಡ ಏನ್ ಮಾಡಿದಾನೆ, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಅಲ್ವಾ ಅಂತ ಹೇಳ್ಬಿಟ್ಟು ಇನ್ಸ್ಟಾಲ್ ಮಾಡ್ಕೊಂಡು, ಮೋಸ್ಟ್ಲಿ ಲಾಗಿನ್ ಮಾಡಿದಾನೆ ಇಲ್ಲ ಗೊತ್ತಿಲ್ಲ, ಆ ಇನ್ಫಾರ್ಮೇಶನ್ ಇಲ್ಲ. ಬಟ್ ಯಾವಾಗ ಇನ್ಸ್ಟಾಲ್ ಮಾಡ್ಕೊಂಡು ಅದಾದ ನಂತರ ಅವನ ಎಲ್ಲ ಡೀಟೇಲ್ಸ್ ಗಳೆಲ್ಲ ಅವ್ರ ಕಂಟ್ರೋಲ್ಗೆ ಹೋಗುತ್ತೆ. ಕಂಟ್ರೋಲ್ಗೆ ಹೋದ್ಮೇಲೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಅಲ್ಲಿ ಸುಮಾರು 5 ಲಕ್ಷವನ್ನ ಪಟ್ ಅಂತ ಎತ್ಬಿಡ್ತಾರೆ. ಯಾವಾಗ ಇವನ ಬ್ಯಾಂಕ್ ಅಲ್ಲಿ 5 ಲಕ್ಷ ಖಾಲಿ ಆಗುತ್ತೋ ಇವನಿಗೆ ಭಯ ಆಗುತ್ತೆ. ಭಯ ಆದ ತಕ್ಷಣ ಇಮಿಡಿಯೇಟ್ ಆಗಿ ನಾನು ಯಾವ ಆಪ್ ನ ಇನ್ಸ್ಟಾಲ್ ಮಾಡ್ಕೊಂಡಿದ್ದೆ ಆ ಆಪ್ ನ ಅನ್ಇನ್ಸ್ಟಾಲ್ ಮಾಡ್ತಾನೆ. ಸೈಬರ್ ಕ್ರೈಮ್ ಹೋಗ್ಬಿಟ್ಟು ಕಂಪ್ಲೇಂಟ್ ನ ಕೊಡ್ತಾನೆ. ಕಂಪ್ಲೇಂಟ್ ಕೊಟ್ಮೇಲೆ ಪೊಲೀಸ್ನವ್ರಿಗೆ ಈ ತರ ಕಂಪ್ಲೇಂಟ್ಸ್ ಗಳು ಬರ್ತಾ ಇರುತ್ತೆ. ಅವ್ರಿಗೂ ಒಂದು ಚಾಲೆಂಜ್ ಆಗಿರುತ್ತೆ, ಯಾರು ಇವನು, ಎಲ್ಲಿದ್ದಾನೆ, ಹೇಗ್ ನಡೆಸ್ತಾ ಇದ್ದಾನೆ ಈ ಒಂದು ಜಾಲವನ್ನ ಅಂತ ಹೇಳ್ಬಿಟ್ಟು ಹುಡುಕೋದಿಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ. ಯಾವ ರೀತಿ ಹುಡುಕೋದು ಅಂತ ದಾರಿ ಗೊತ್ತಾಗ್ತಿರೋಲ್ಲ. ಅವಾಗ ಇವ್ರಿಗೆ ಹೆಲ್ಪ್ ಆಗಿದ್ದು ಆ ವ್ಯಕ್ತಿಯ ಒಂದು ಮೊಬೈಲ್, ಯಾರು ಅದೇ ಸೂರತ್ ಅಲ್ಲಿ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಅಂತ ಹೇಳ್ಬಿಟ್ಟು ಒಂದು ಲಿಂಕ್ ನ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಂಡಿರ್ತಾನಲ್ಲ, ಆ ವ್ಯಕ್ತಿಯ ಮೊಬೈಲ್. ಅವನ ಮೊಬೈಲ್ ನ ತಗೊಂಡು ಒಂದಷ್ಟು ಡೇಟಾಗಳನ್ನೆಲ್ಲ ಕಲೆಕ್ಟ್ ಮಾಡ್ಕೊಂತಾರೆ. ಎಲ್ಲಿಂದ ಮೆಸೇಜ್ ಬಂತು, ಯಾವ ರೀತಿ ಒಂದು ಆಪರೇಟ್ ಮಾಡ್ತಾರೆ, ಆ ಕ್ಲಿಕ್ ಮಾಡಿದ್ರೆ ಲಿಂಕ್ ನ ಕ್ಲಿಕ್ ಮಾಡಿದ್ರೆ ಎಲ್ಲಿಗೆ ಹೋಗುತ್ತೆ ಏನು ಅಂತ ಹೇಳ್ಬಿಟ್ಟು ಆ ಒಂದು ಜಾಲವನ್ನ ಸ್ವಲ್ಪ ಜಾಲಾಡ್ಸಿದ
ಮಾಡಿಸಿದ ನಂತರ ಅವ್ರಿಗೆ ಒಂದಷ್ಟು ವಿಷಯಗಳು ಸಿಗುತ್ತೆ. ವಿಷಯಗಳೇನೋ ಟ್ರೈಲ್ ಸಿಗುತ್ತೆ, ಎಲ್ಲಿಂದ ಬಂತು ಹೇಗೆ ಬಂತು ಅಂತ ಹೇಳ್ಬಿಟ್ಟು ಒಂದು ಟ್ರೈಲ್ ಸಿಗುತ್ತೆ. ಅದನ್ನು ಹುಡ್ಕೊಂಡು ಗುಜರಾತ್ ಇಂದ ಅವ್ರು ಎಲ್ಲಿ ಹೋಗ್ತಾರೆ ಅಂದ್ರೆ ಉತ್ತರ ಪ್ರದೇಶಕ್ಕೆ ಹೋಗ್ತಾರೆ. ಉತ್ತರ ಪ್ರದೇಶದ ಕಾನ್ಪುರ್ ಅಲ್ಲಿ ಒಂದು ಹೋಟೆಲ್ ಅಲ್ಲಿ ಒಬ್ಬ ವ್ಯಕ್ತಿ ಇರ್ತಾನೆ. ಆ ವ್ಯಕ್ತಿನೇ ಈ ಒಂದು ಫೇಕ್ ಅಪ್ಲಿಕೇಶನ್ಸ್ ಗಳನ್ನ ಡೆವಲಪ್ ಮಾಡಿ ಜನಗಳಿಗೆ ಕಳಿಸೋದಿಕ್ಕೆ ಇನ್ನೊಬ್ರಿಗೆ ಸೇಲ್ ಮಾಡ್ತಿದ್ದ ಅಂತ ಗೊತ್ತಾಗುತ್ತೆ. ಅಂದ್ರೆ ಕಿಂಗ್ ಪಿನ್ ನ ಕಂಡಿಡಿತಾರೆ. ಆ ಕಿಂಗ್ ಪಿನ್ ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡ್ ಬರ್ತಾರೆ. ಆತನ ವಯಸ್ಸು ಬರೀ 18 ವರ್ಷ. ಆತ 11ನೇ ಕ್ಲಾಸ್ ಅಷ್ಟೇ ಮಾಡಿರೋದು, 12ಗೂ ಕೂಡ ಕಾಲಿಟ್ಟಿಲ್ಲ. ಅವನು ಫೇಕ್ ಅಪ್ಲಿಕೇಶನ್ಸ್ ಗಳನ್ನ ಡೆವಲಪ್ ಮಾಡ್ತಿದ್ದಂತೆ. ಆತನನ್ನ ಕರ್ಕೊಂಡು ಬಂದ್ಮೇಲೆ ಆತನ ವಿಚಾರಗಳನ್ನ ತಿಳ್ಕೊಂಡ್ಮೇಲೆ ಪೊಲೀಸ್ನವರೇ ಗಾಬರಿ ಆಗ್ತಾರೆ. ಏನ್ ಗುರು, ಬರೀ 12ನೇ ಕ್ಲಾಸ್ ಓದಿಲ್ಲ ಇವನು 65 ಕೋಟಿ ಸ್ಕ್ಯಾಮ್ ಮಾಡಿದಾನೆ ಅಂದ್ರೆ ಪೊಲೀಸ್ನವರೇ ಗಾಬರಿ ಆಗ್ಬಿಟ್ಟಿದ್ದಾರೆ. ಏನ್ ಈ ಲೆವೆಲ್ ಸ್ಕ್ಯಾಮ್ ಹೇಗ್ ಮಾಡ್ದ ಅಂತ ಹೇಳ್ಬಿಟ್ಟು ಕಂಡಿಡಿತಾ ಹೋದಾಗ ಅವ್ರಿಗೆ ಗೊತ್ತಾಗುವಂತ ಇನ್ಫಾರ್ಮೇಶನ್ ಗಳೇನಂದ್ರೆ ಈತ ಸುಮಾರು 121 ಫೇಕ್ ಅಪ್ಲಿಕೇಶನ್ಸ್ ಗಳನ್ನ ಡೆವಲಪ್ ಮಾಡಿದ್ನಂತೆ. ಫೇಕ್ ಅಪ್ಲಿಕೇಶನ್ ಅಂದ್ರೆ ಏನು ಅಂತ ಹೇಳ್ಬಿಟ್ಟು ನಿಮ್ಗೆ ಹೇಳ್ಬಿಡ್ತೀನಿ. ಇವಾಗ ನೀವು ಒಂದು ಪ್ಲೇ ಸ್ಟೋರ್ ಹೋಗ್ಬಿಟ್ಟು ಫೇಸ್ಬುಕ್ ಅಂತ ಸರ್ಚ್ ಮಾಡ್ತೀರಾ, ನಿಮ್ಗೊಂದು ಫೇಸ್ಬುಕ್ ಅಪ್ಲಿಕೇಶನ್ ಬರುತ್ತೆ. ನೀವು ಅಲ್ಲಿ ಇನ್ಸ್ಟಾಲೇಷನ್ ಕೊಡ್ತೀರಾ, ಇನ್ಸ್ಟಾಲ್ ಆಗುತ್ತೆ. ಆದರೆ ಫೇಕ್ ಅಪ್ಲಿಕೇಶನ್ಸ್ ಗಳೆಲ್ಲ ಈ ಪ್ಲೇ ಸ್ಟೋರ್ ಗಳಲ್ಲಿ ಇರೋದಿಲ್ಲ. ಗೂಗಲ್ ಸ್ವಲ್ಪ ಅದೆಲ್ಲ ವೆರಿಫಿಕೇಶನ್ ಮಾಡುತ್ತೆ, ಯಾವ್ದು ಫೇಕ್ ಇಲ್ಲ ಅಂತ ಹೇಳ್ಬಿಟ್ಟು. ಫೇಕ್ ಅಪ್ಲಿಕೇಶನ್ಸ್ ಗಳನ್ನ ನಿಮ್ಮ ಮೊಬೈಲ್ಗೆ, ಯೂಸರ್ ಮೊಬೈಲ್ಗೆ ಅವ್ರು ಕಳಿಸೋದಕ್ಕೆ ಯಾವ ರೀತಿ ಪ್ರಯತ್ನ ಪಡ್ತಾರೆ ಅಂದ್ರೆ ಸಮ್ ಹೌ ನಿಮ್ಮ ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ನಿಮ್ಮ ಮೊಬೈಲ್ ನಂಬರ್ ಆಗಿರ್ಬೋದು, ಯಾವ್ದಾದ್ರು ಒಂದು ರೀತಿ ನಿಮ್ಮ ಮೊಬೈಲ್ಗೆ ಕಳಿಸ್ತಾರೆ. ಅವ್ರು ಕಳಿಸುವಂತ ಮೆಸೇಜ್ಗಳು ಎಷ್ಟು ಟೆಕ್ನಿಕಲ್ ಆಗಿರುತ್ತೆ, ಎಷ್ಟು ಇಂಟೆಲಿಜೆಂಟ್ ಆಗಿರುತ್ತೆ ಅಂದ್ರೆ ಅದನ್ನ ನೋಡಿದ್ರೆ ನೀವು ಟಕ್ ಅಂತ ಕ್ಲಿಕ್ ಮಾಡಬೇಕು, ಅಲ್ಲೇನಿದೆ ಅದನ್ನ ಇನ್ಸ್ಟಾಲ್ ಮಾಡ್ಕೋಬೇಕು. ಆ ತರ ಒಂದು ಮೈಂಡ್ ಗೇಮ್ ನ ಆಡ್ತಾರೆ. ಅದು ಹೋಗ್ತಾ ಹೇಳ್ತೀನಿ. ಈ ತರ ಫೇಕ್ ಅಪ್ಲಿಕೇಶನ್ಸ್ ಗಳನ್ನ ಡೆವಲಪ್ ಮಾಡ್ತಿದ್ದ. ಸೇಮ್ ಟು ಸೇಮ್ ಫೇಸ್ಬುಕ್ ಹೇಗಿದೆ ಅದೇ ರೀತಿ ಎಕ್ಸಾಕ್ಟ್ ಫಾಂಟ್, ಎಕ್ಸಾಕ್ಟ್ ಕಲರ್ಸ್, ಎಕ್ಸಾಕ್ಟ್ ಲೇಔಟ್. ಒಬ್ಬ ಡೆವಲಪರ್, ಸಾಫ್ಟ್ವೇರ್ ಡೆವಲಪರ್ ಏನು ಡೆವಲಪ್ ಮಾಡ್ತಾನೋ, ಎಕ್ಸ್ಪೀರಿಯನ್ಸ್ ಇರೋನು ಅದೇ ರೀತಿ ಡೆವಲಪ್ ಮಾಡ್ತಿದ್ದ. ಇದನ್ನ ಹೇಗೆ ಡೆವಲಪ್ ಮಾಡ್ತಿದ್ದ? ಬರೀ 12th ಸ್ಟ್ಯಾಂಡರ್ಡ್ ಮಾಡಿದಾನೆ, ಅವನೇನು ಸಾಫ್ಟ್ವೇರ್ ಡೆವಲಪರ್ ಏನೂ ಅಲ್ಲ, ಯಾವ ಒಂದು ಬ್ಯಾಕ್ ಗ್ರೌಂಡ್ ಇಲ್ಲ. ಆದ್ರೆ ಹೇಗೆ ಡೆವಲಪ್ ಮಾಡ್ತಿದ್ದ ಅಂತ ನೀವು ಕೇಳೋದಾದ್ರೆ ಪ್ರತಿ ತಿಂಗಳು ಅವನು 16 ರಿಂದ 20 ಸಾವಿರ ರೂಪಾಯಿ ಸಬ್ಸ್ಕ್ರಿಪ್ಷನ್ಗೆ ಅಂತ ಕೊಡ್ತಿದ್ದ. ಯಾವ ಸಬ್ಸ್ಕ್ರಿಪ್ಷನ್ಗೆ ಅಂದ್ರೆ AI ಸಬ್ಸ್ಕ್ರಿಪ್ಷನ್ಗಳಿಗೆ. ಇವನು ಅಪ್ಲಿಕೇಶನ್ ನ AI ಮುಖಾಂತರ ಡೆವಲಪ್ ಮಾಡ್ತಿದ್ದ. ಅಂದ್ರೆ ನೋಡಿ, 2 ವರ್ಷ ಕುತ್ಕೊಂಡು ಯೂಟ್ಯೂಬ್ ಅಲ್ಲಿ ಹೋಗಿ ಸರ್ಚ್ ಮಾಡಿದಾನೆ, ಅಪ್ಲಿಕೇಶನ್ ಹೇಗೆ ಡೆವಲಪ್ ಮಾಡೋದು ಅಂತ ಹೇಳ್ಬಿಟ್ಟು ನೀಟಾಗಿ ಕಲ್ತ್ಕೊಂಡಿದ್ದಾನೆ. ಕಲ್ತ್ಕೊಂಡ ನಂತರ AI ನ ಯುಟಿಲೈಸ್ ಮಾಡ್ಕೊಂಡು ಫೇಕ್ ಅಪ್ಲಿಕೇಶನ್ಸ್ ಗಳನ್ನ ಡೆವಲಪ್ ಮಾಡಿದ್ದಾನೆ. ಆ ಫೇಕ್ ಅಪ್ಲಿಕೇಶನ್ಸ್ ಗಳನ್ನ ಯಾವ ಅಪ್ಲಿಕೇಶನ್ಸ್ ಗಳನ್ನ ಡೆವಲಪ್ ಮಾಡಿದ್ದಾನೆ ಅಂತ ಓದ್ತೀನಿ, ಕೇಳಿಸ್ಕೊಳ್ಳಿ. PNB1, SBI ಬ್ಯಾಂಕ್, ಆಕ್ಸಿಸ್ ಬ್ಯಾಂಕ್, ಯುಕೋ ಬ್ಯಾಂಕ್, ಅಮೆರಿಕನ್ ಎಕ್ಸ್ಪ್ರೆಸ್, ಅದ್ರ ಜೊತೆಗೆ ಬಿಗ್ ಬಾಸ್ಕೆಟ್, ಡಿಮಾರ್ಟ್, D1 ಗವರ್ನಮೆಂಟ್ ಸರ್ವಿಸಸ್ ಗಳದ್ದು ಲೈಕ್ PM ಕಿಸಾನ್, ಪೆನ್ಷನ್, RTO ಚಲನ್, ಪೇಮೆಂಟ್ ಆಪ್ಸ್ ಗಳು, ಈ ತರ ಅಂದ್ರೆ ಲೈಕ್ ಡೈಲಿ ಲೈಫ್ ಅಲ್ಲಿ ಒಬ್ಬ ಮನುಷ್ಯ ಯಾವ ಒಂದು ಅಪ್ಲಿಕೇಶನ್ಸ್ ಗಳನ್ನ ಯೂಸ್ ಮಾಡ್ತಾನೆ ಅಂತ ಎಲ್ಲ ಅಪ್ಲಿಕೇಶನ್ಸ್ ಗಳನ್ನ, ಫೇಕ್ ಅಪ್ಲಿಕೇಶನ್ಸ್ ಗಳನ್ನ ಇವನು ಡೆವಲಪ್ ಮಾಡ್ತಿದ್ದ. ಸುಮಾರು 121 ಫೇಕ್ ಅಪ್ಲಿಕೇಶನ್ ಅಂದ್ರೆ ನೀವೇ ಯೋಚನೆ ಮಾಡಿ ಎಂತೆಂಥ ಅಪ್ಲಿಕೇಶನ್ಸ್ ಗಳನ್ನೆಲ್ಲ ಅವನು ಡೆವಲಪ್ ಮಾಡಿರಬಹುದು ಅಂತ ಹೇಳ್ಬಿಟ್ಟು. ಆ ಒಂದು ಫೇಕ್ ಅಪ್ಲಿಕೇಶನ್ಸ್ ಗಳನ್ನ ಸುಮಾರು 21,672 ಜನಗಳಿಗೆ ಸೆಂಡ್ ಮಾಡಿದ್ದಾನೆ. ಹಾಗೆ ಅನ್ನೋನ್ ಪೀಪಲ್ ಗಳಿಗೆ ಸೆಂಡ್ ಮಾಡಿ ಸುಮಾರು ಅದರಲ್ಲೇನೋ 2,500 ದಿಂದ 3,000 ಜನ ಏನೋ ಇನ್ಸ್ಟಾಲ್ ಮಾಡ್ಕೊಂಡಿದ್ದಾರೆ. ಅವ್ರಗಳಿಂದ ಅಂದ್ರೆ ಸುಮಾರು ಜನ ಇನ್ಸ್ಟಾಲ್ ಮಾಡ್ಕೊಂಡಿದ್ದಾರೆ. ಬಟ್ ಇವನು ಯಾರಿಂದ ದುಡ್ಡು ತೆಗ್ದಿದ್ದಾನೆ ಅಂದ್ರೆ 2,500 ದಿಂದ 3,000 ಜನ ಅವ್ರಗಳ ಅಕೌಂಟ್ ಇಂದ ದುಡ್ಡನ್ನ ತೆಗ್ದಿದ್ದಾನೆ. ಅಂದ್ರೆ ಟೋಟಲ್ ಅವ್ನು ಮಾಡಿರುವಂತ ಸ್ಕ್ಯಾಮ್ ಬಂದು 65 ಕೋಟಿ. ಸೊ ಇವನ್ ಏನ್ ಮಾಡ್ತಿದ್ದ ಅಂದ್ರೆ 121 ಫೇಕ್ ಅಪ್ಲಿಕೇಶನ್ಸ್ ಗಳನ್ನ ಡೆವಲಪ್ ಮಾಡಿದ ನಂತರ ಇವನೇ ಈ ಲಿಂಕ್ ಗಳನ್ನೆಲ್ಲ ಸೆಂಡ್ ಮಾಡೋದು ಕಾಮನ್ ಪೀಪಲ್ ಗಳಿಗೆ. ಆ ತರ ಎಲ್ಲ ಮಾಡ್ತಿರಲ್ಲ. ಇವನು ಒಂದು ನೆಟ್ವರ್ಕ್ ಗೆ ಸೇಲ್ ಮಾಡ್ತಿದ್ದ. ಡಾರ್ಕ್ ವೆಬ್ ಗಳಿದೆ, ಟೆಲಿಗ್ರಾಮ್ ಇದೆ, ಅದರಲ್ಲಿ ಒಂದಷ್ಟು ಗ್ರೂಪ್ ಇರ್ತದೆ ಈ ತರ ಸ್ಕ್ಯಾಮ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು. ಸಂಹಾವ್ ಇವನನ್ನ ಕಾಂಟ್ಯಾಕ್ಟ್ ಮಾಡಿದರೆ ಇವನು ಈ ಒಂದು ಸರ್ವಿಸ್ ನ ಸೇಲ್ ಮಾಡಿದ್ದಾನೆ. ನನ್ನ ಅಪ್ಲಿಕೇಶನ್ಸ್ ಗಳಿದೆ, ಫೇಕ್ ಅಪ್ಲಿಕೇಶನ್ಸ್ ಲಿಂಕ್ ಎಲ್ಲ ಇದೆ, ಅದನ್ನ ನೀವು ಯೂಸ್ ಮಾಡ್ಕೋಬಹುದು. ಮಂತ್ಲಿ ಸಬ್ಸ್ಕ್ರಿಪ್ಷನ್, ಇಯರ್ಲಿ ಸಬ್ಸ್ಕ್ರಿಪ್ಷನ್, ಅದನ್ನ ನೀವು ನನಗೆ ಪೇ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಬಿಸ್ನೆಸ್ ನ ಮಾಡ್ತಾ ಇದ್ದ. ಅವ್ರಗಳೆಲ್ಲ ಏನ್ ಮಾಡ್ತಾ ಇದ್ರು, ಆ ಒಂದು ನೆಟ್ವರ್ಕ್ ಗಳೆಲ್ಲ ಏನ್ ಮಾಡ್ತಾ ಇದ್ರು, ಜನಗಳಿಗೆ ಸೆಂಡ್ ಮಾಡ್ತಾ ಇದ್ರು. ಎಂತವ್ರಿಗೆ ಟಾರ್ಗೆಟ್ ಮಾಡ್ತಾ ಇದ್ರು ಅಂದ್ರೆ ಈ ಮೋಸ್ಟ್ಲಿ ರಿಟೈರ್ಮೆಂಟ್ ಪೀರಿಯಡ್ ಅಲ್ಲಿ ಯಾರು ಇರ್ತಾರೆ ಅಂಡ್ ಯಾರಿಗೆ ಅಷ್ಟೊಂದು ಈ ನಾಲೆಡ್ಜ್ ಇರೋದಿಲ್ಲ, ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಫೋನ್ ಅಲ್ಲಿ ತುಂಬಾ ಡೀಪ್ ಆಗಿ ಗೊತ್ತಿರೋದಿಲ್ಲ, ಅಂತವ್ರನ್ನ ಮೇನ್ ಟಾರ್ಗೆಟ್ ಮಾಡ್ತಾ ಇದ್ರು. ತುಂಬಾ ವಲ್ನರೇಬಲ್ ಪೀಪಲ್ ನ ಅವ್ರನ್ನ ಟಾರ್ಗೆಟ್ ಮಾಡೋದ್ರಿಂದ ಇವ್ರಿಗೆ ಏನಾಗ್ತಿತ್ತು, ಅವರ ಅಕೌಂಟ್ ಅಲ್ಲಿ ಇವರು ದುಡ್ಡು ತೆಗ್ದಿದ್ದಾರೆ ಅಂತ ಸಹ ಅವ್ರಿಗೆ ಗೊತ್ತಾಗ್ತಿರಲಿಲ್ಲ. ಆ ಲೆವೆಲ್ಗೆ ದುಡ್ಡನ್ನ ತಗೊಂತಾ ಇದ್ರು. ಸೊ ಇವಾಗ ನೀವು ಕೇಳ್ಬೋದು, ಈಗ ನನಗೆ ಏನಾದ್ರು ಒಬ್ಬ ಮೆಸೇಜ್ ಕಳಿಸಿದ್ದಾನೆ, ಒಬ್ಬ ಇನ್ವಿಟೇಷನ್ ಕಾರ್ಡ್ ಕಳಿಸಿದ್ದಾನೆ ಅಂದ್ರೆ ಅದು ಹೇಗೆ ಕಳಿಸ್ತಾ ಅಂತ ಹೇಳ್ಬಿಟ್ಟು. ಮೊನ್ನೆ ನನ್ನ ಒಂದು ವಾಟ್ಸಪ್ಗೆ ಒಂದು ಮೆಸೇಜ್ ಬರುತ್ತೆ, ಏನಂತ ಮ್ಯಾರೇಜ್ ಇನ್ವಿಟೇಷನ್ ಅಂತ ಹೇಳ್ಬಿಟ್ಟು ಒಂದು ಡೇಟ್ ಹಾಕಿರ್ತಾರೆ. ಅದು ನಾವು ನನಗೆ ವಾಟ್ಸಪ್ ಅಲ್ಲಿ ಮೆಸೇಜ್ ಬರುತ್ತೆ. ಆ ವಾಟ್ಸಪ್ ಮೆಸೇಜ್ ಅಲ್ಲಿ ನಾನು ಬೈ ಮಿಸ್ಟೇಕ್ ಆಗಿ ನಾನು ಇಲ್ಲಿ ಎಡಿಟರ್ಸ್ ಗಳ ಜೊತೆ ಏನೋ ಮಾತಾಡ್ಕೊಂಡು ಬೈ ಮಿಸ್ಟೇಕ್ ಏನೋ ಬಂದಿದ್ದಿಲ್ಲ ಅಂತ ಹೇಳ್ಬಿಟ್ಟು ನಾನು ಮ್ಯಾರೇಜ್ ಸೆಟ್ ಆಗಿದೆಯಾ ಇವನಿಗೆ ಅಂತ ಹೇಳ್ಬಿಟ್ಟು ಹಿಂಗೆ ಕ್ಲಿಕ್ ಮಾಡಿದೆ. ಅದು ನೋಡಿದ್ರೆ ಒಂದು ನೋಟಿಫಿಕೇಶನ್ ಹೇಳ್ತು, ಡು ಯು ವಾಂಟ್ ಟು ಇನ್ಸ್ಟಾಲ್ APK ಫೈಲ್ ಅಂತ ಕೇಳ್ತು. ಅದನ್ನ ಕೇಳಿದ ತಕ್ಷಣ ನಾನು ಗಾಬರಿ ಆಗೋಯ್ತು. APK ಅಂತ ಹೇಳ್ಬಿಟ್ಟು ಸುಮಾರು ನನ್ನ ಮೈಂಡಲ್ಲಿ ತುಂಬಾ ಉಳ್ಕೊಂಡ್ಬಿಟ್ಟಿದೆ. ಯಾಕಂದ್ರೆ ಈ ತರ ಸ್ಕ್ಯಾಮ್ ಮಾಡೋನೆಲ್ಲ ಓದಿ ಇನ್ಫ್ಯಾಕ್ಟ್ ನನ್ನ ಫ್ರೆಂಡ್ ಜೊತೆಗೂ ಈ ತರ ಸ್ಕ್ಯಾಮ್ಗಳು ಆಗಿತ್ತಲ್ಲ. ಅದು ಬಂದ ತಕ್ಷಣ ನಾನು ಕ್ಯಾನ್ಸಲ್ ಮಾಡ್ಬಿಟ್ಟು ಅಲ್ಲಿ ಬಂದಿರುವಂತ ಮೆಸೇಜ್ನೆಲ್ಲ ಡಿಲೀಟ್ ಮಾಡ್ಬಿಟ್ಟು ಅವನಿಗೆ ಒಂದು ವಾಯ್ಸ್ ಮೆಸೇಜ್ ಆಗ್ತದೆ, ಏನೋ ಸ್ಕ್ಯಾಮ್ ಮಾಡ್ತಾ ಇದೆಯಾ ನೀನು, ಏನ್ ಸಮಾಚಾರ ಅಂತ ಹೇಳ್ಬಿಟ್ಟು. ಯಾಕೆ ಅಂತಂದ್ರೆ ಆ ವ್ಯಕ್ತಿ ಮೇಲೆ ನನಗೆ ಡೌಟ್ ಬಂತು. ಅವನು
ಈ ಸೈಬರ್ ಕೆಫೆನಲ್ಲಿ ಕೆಲಸ ಮಾಡ್ತಾ ಇದ್ದ, ಅಂದ್ರೆ ಎಲ್ರಿಗೂ ಹೇಳ್ಕೊಡ್ತಾ ಇದ್ದ ಸ್ವಲ್ಪ ಕಂಪ್ಯೂಟರ್ ಇದನ್ನೆಲ್ಲ. ಅವ್ನು ಮಾಡಿರ್ಬೋದು, ಮಾಡಿಲ್ದೇ ಇದ್ರೂ ಇರ್ಬೋದು, ಬಟ್ ಸ್ಟಿಲ್ ನನಗೆ ಡೌಟ್ ಬಂತು. ಅದಕ್ಕೆ ಅವನಿಗೆ ಸ್ವಲ್ಪ ಬೈದು ಅವನ ನಂಬರ್ನ ವಾಟ್ಸಪ್ ಅಲ್ಲಿ ಬ್ಲಾಕ್ ಮಾಡ್ಬಿಟ್ಟೆ. ಅವ್ನು ಏನಂತ ರಿಪ್ಲೈ ಕೊಟ್ಟ, ಅಣ್ಣ ನಂದು ಹ್ಯಾಕ್ ಆಗ್ಬಿಟ್ಟಿದೆ ಅನ್ಸುತ್ತೆ, ಯಾರೋ ನನಗೆ ಗೊತ್ತಿಲ್ದಂಗೆ ಕಳಿಸ್ತಾ ಇದ್ದಾರೆ ಅಂತ ನನಗೆ ಹೇಳ್ದ. ನಿಂದು ಯಾರೋ ಹ್ಯಾಕ್ ಮಾಡಿದ್ದಾರೆ ಅಂದಮೇಲೆ ಅವ್ರು ನನಗೆ ಮೆಸೇಜ್ ಕಳಿಸಿದ್ದಾರೆ ಅಂದಮೇಲೆ ನಾನು ಮೆಸೇಜ್ ಕಳಿಸೋದು ನಿನಗೆ ಮಾತ್ರ ಹೆಂಗೆ ಹೋಗ್ತಿದೆ, ಅವ್ರಿಗೂ ಹೋಗ್ಬೇಕಲ್ವಾ? ಅವ್ರಿಗೆ ಹೋದ್ಮೇಲೆ ಇದು ಲೈಕ್ ಸಮಥಿಂಗ್ ಫಿಶಿ ಅಂತ ಅನಿಸ್ತು. ಈಗ ಒಂದು ವಾಟ್ಸಪ್ನ ಹ್ಯಾಕ್ ಮಾಡಿದ್ದಾರೆ ಅಂದಮೇಲೆ ಫುಲ್ ರಿಮೋಟ್ ಕಂಟ್ರೋಲ್ ತಗೊಂಡಿದ್ದಾರೆ ಅಥವಾ ಫುಲ್ ಕಂಟ್ರೋಲ್ ತಗೊಂಡಿದ್ದಾರೆ ಅಂತ ಮ್ಯಾಟರ್ ಆಗುತ್ತೆ. ಸೊ ಅದಾದ್ಮೇಲೆ ಅವನಿಗೆ ಬೈದ್ಬಿಟ್ಟು ನಾನು ಆ ನಂಬರ್ನ ಬ್ಲಾಕ್ ಮಾಡಿದೆ. ಆಮೇಲೆ ಒಂದೆರಡು ದಿನ ಬಿಟ್ಕೊಂಡು ಅವನಿಗೆ ಫೋನ್ ಮಾಡಿದ್ಮೇಲೆ ಅವ್ನು ಫುಲ್ಲು ಡೀಟೇಲ್ಸ್ ಹೇಳ್ದ. ಅವನ ಜೊತೆ ನಾನು ಮಾತಾಡಿರುವಂಥ ಕಾನ್ವರ್ಸೇಷನ್ ಕೊನೆಲಿ ಹಾಕ್ತೀನಿ ವಾಯ್ಸ್ ರೆಕಾರ್ಡಿಂಗ್ನು. ಸೊ ಈಗ ಕಮಿಂಗ್ ಬ್ಯಾಕ್ ಟು ದ ಸ್ಟೋರಿ, ಇವ್ರು ಏನ್ ಮಾಡಿದ್ದಾರೆ, ಈ ಫೇಕ್ ಅಪ್ಲಿಕೇಶನ್ಸ್ಗಳನ್ನ ಜನಗಳಿಗೆ ಕಳಿಸೋದಕ್ಕೆ ನಂಬರ್ಗಳು ಬೇಕಲ್ವಾ? ಈಗ ನನ್ನ ನಂಬರ್ ಅವನಿಗೆ ಹೆಂಗ್ ಸಿಕ್ತು, ನನ್ನ ಫ್ರೆಂಡು ಅದಕ್ಕೆ ಸಿಕ್ತು. ಅವನ ನಂಬರ್ ಹೇಗೆ ಸಿಕ್ತು, ಈಗ ನನಗೆ ಕಳಿಸಿದ್ನಲ್ಲ ವಾಟ್ಸ್ಆಪ್ ಮೆಸೇಜು, ಅವನ ನಂಬರು ಇವರು ಹೇಗೆ ಹ್ಯಾಕ್ ಮಾಡಿದ್ರು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ನಾವುಗಳೆಲ್ಲಾದ್ರೂ ಒಂದು ಶಾಪಿಂಗ್ ಹೋದಾಗ ಮತ್ತೇನೋ ಒಂದು ಪರ್ಚೇಸ್ ಮಾಡಿದಾಗ ಮತ್ತೊಂದೇನಕ್ಕೂ ಏನಕ್ಕೂ ಅಂತ ಹೇಳ್ಬಿಟ್ಟು ಇವಾಗೆಲ್ಲ ಕಡೆ ಮೊಬೈಲ್ ನಂಬರ್ನ ಕಂಪಲ್ಸರಿ ಮಾಡ್ಬಿಟ್ಟಿದ್ದಾರೆ. ನೀವು ಪಬ್ಬಿಗೆ ಹೋಗಿ, ಬಾರ್ಗೆ ಹೋಗಿ, ಏನಾದ್ರೂ ಒಂದು ಪರ್ಚೇಸ್ ಮಾಡಿ ಮೊಬೈಲ್ ನಂಬರ್ ಅಂತಾರೆ. ಯಾವ್ದಾದ್ರು ಒಂದು ಮಾರ್ಟ್ಗೆ ಹೋಗಿ ನೀವು ಮೊಬೈಲ್ ನಂಬರ್ ಹಾಕ್ಲೇಬೇಕು, ಇಲ್ಲ ಅಂದ್ರೆ ಆಗೋದಿಲ್ಲ ಅಂತ ಹೇಳ್ತಾರೆ. ಏನಕ್ಕೆ ಈ ರೀತಿ ಹೇಳ್ತಾರೆ ಅನ್ನೋದು ನನಗೆ ಇನ್ನೂ ಅರ್ಥ ಆಗಿಲ್ಲ. ಬಟ್ ನಾನು ಎಲ್ಲೇ ಹೋದ್ರೂ ಮೊಬೈಲ್ ನಂಬರ್ ಕೊಡೋದಿಲ್ಲ ಅಂತಾನೆ ಹೇಳ್ತೀನಿ ಅಪ್ ಫ್ರಂಟ್ ಆಗಿ. ನೀವು ಇದನ್ನ ಹೇಳೋದನ್ನ ಕಲೀರಿ. ಯಾಕೆ ಇದನ್ನ ಹೇಳ್ತಾ ಇದೀನಿ ಅಂದ್ರೆ, ನಿಮ್ಮ ಮೊಬೈಲ್ ನಂಬರ್ ಮೋಸ್ಟ್ಲಿ ಬ್ಯಾಂಕಿಗೆ ಲಿಂಕ್ ಆಗಿರುತ್ತೆ, ಆಯ್ತಾ? ಆ ನಂಬರ್ನ ನೀವು ಇವುಗಳಿಗೆಲ್ಲ ಕೊಟ್ಬಿಟ್ಟು ಹೋಗಿರ್ತೀರಾ, ಆ ನಂಬರ್ಗಳೆಲ್ಲ ಸೇಲ್ ಆಗ್ತವೆ. ಈಗ ಡೇಟಾ ಇಸ್ ಮನಿ ಅನ್ನೋದು ಏನಕ್ಕೆ ಹೇಳ್ತಾರೆ ಅಂದ್ರೆ ಇದೇ ಒಂದು ಕಾರಣಕ್ಕೆ. ನೀವುಗಳು ನಂಬರ್ನ ಕೊಟ್ಬಿಟ್ಟಿರ್ತಾರೆ, ಯಾವುದೋ ಒಂದು ಕನ್ಸನ್ ಅಲ್ಲಿ, ಯಾವುದೋ ಒಂದು ಅರ್ಜೆಂಟ್ ಅಲ್ಲಿ ಕೊಟ್ಬಿಡ್ತೀರಾ, ಮತ್ತೆ ಇನ್ನೊಂದೇನೋ ಡಿಸ್ಕೌಂಟ್, ಮತ್ತೊಂದೇನೋ ಆಫರ್ ಅಂತ ಹೇಳ್ಬಿಟ್ಟು ನಂಬರ್ನ ಕೊಟ್ಬಿಟ್ಟಿರ್ತೀರಾ. ಆ ನಂಬರ್ಗಳೆಲ್ಲ ಒಂದು ಇನ್ಶೂರೆನ್ಸ್ ಮಾಡೋರಿಗೆ, ಮತ್ತೊಂದು ಹೆಲ್ತ್ ಇನ್ಶೂರೆನ್ಸ್ಗೆ, ಕಾರ್ ಇನ್ಶೂರೆನ್ಸ್, ಅದು ಇದು ಅಂತ ಹೇಳ್ಬಿಟ್ಟು ನಿಮ್ಮ ಒಂದು ಪರ್ಸನಲ್ ಡೀಟೇಲ್ಸ್ ನ ಕಲೆಕ್ಟ್ ಮಾಡ್ಕೊಂತಾರೆ. ಡೈರೆಕ್ಟ್ ಆಗಿ ಒಂದು ಅನ್ನೋನ್ ನಂಬರ್ ಇಂದ ಕಾಲ್ಗಳು ಬರ್ತಾನೆ ಇರುತ್ತೆ, ಸೇಲ್ಸ್ ಕಾಲ್ಗಳು ಬರ್ತಾನೆ ಇರುತ್ತೆ. ಅದೇ ರೀತಿ ಈ ತರ ಡಾರ್ಕ್ ವೆಬ್ ಏನೋ ಸೇಲ್ ಆಯ್ತು ನಿಮ್ಮ ನಂಬರ್ ಅಂತಂದ್ರೆ, ಈ ತರ ಸೈಬರ್ ಕ್ರೈಮ್ ಮಾಡೋರು ಸಹ ನಿಮ್ಮ ನಂಬರ್ಗೆ ಮೆಸೇಜ್ಗಳನ್ನ ಕಳಿಸ್ತಾರೆ. ಮೇನ್ಲಿ ಅವ್ರು ಟಾರ್ಗೆಟ್ ಮಾಡೋದು ವಾಟ್ಸ್ಆಪ್ ಅಲ್ಲಿ ಯಾವ ತರ ಅಂತಂದ್ರೆ, ನಿಮ್ಮ ಮೊಬೈಲ್ ನ ಹ್ಯಾಕ್ ಮಾಡ್ತಾರೆ. ಹ್ಯಾಕ್ ಯಾವ ರೀತಿ ಮಾಡ್ತಾರೆ ಅಂದ್ರೆ, ಈ ತರ ಒಂದು ಫಸ್ಟ್ ಒಂದು ಫೇಕ್ ಯಾವುದೋ ಒಂದು ಅಪ್ಲಿಕೇಶನ್ ಮತ್ತೆ ಇನ್ನೇನೊಂದು ಲಿಂಕ್ ಅದನ್ನೆಲ್ಲ ಕಳಿಸಿರ್ತಾರೆ. ಅದನ್ನ ಕಳಿಸೋದಕ್ಕೂ ಮುಂಚೆ ನಿಮ್ಮ ಬಗ್ಗೆ ಒಂದು ಸ್ಟಡಿನ ಮಾಡಿರ್ತಾರೆ. ಈಗ ನೀವು ಒಂದು ಗ್ರಾಸರಿ ಸ್ಟೋರ್ಗೆ ಹೋಗ್ಬಿಟ್ಟು ಏನೋ ತಗೊಂಡಿರ್ತಾರಲ್ವಾ, ಏನೇನು ತಗೊಂಡಿದ್ದೀರಾ, ನೀವು ಒಂದು ಮೆಡಿಕಲ್ ಶಾಪ್ಗೆ ಹೋಗಿದ್ರೆ ಏನೋ ಒಂದು ತಗೊಂಡಿದ್ದೀರಾ, ಏನೇನು ತಗೊಂಡಿದ್ದೀರಾ, ಅಥವಾ ನೀವು ಇನ್ನೊಂದು ಕಡೆ ಹೋಗಿದ್ರೆ ಏನೋ ಒಂದು ಮಾಡಿದ್ರ, ಅದೇನೇನು ಮಾಡಿದ್ರ, ಆ ಒಂದು ಕಾಮನ್ ಸೆನ್ಸ್ ನ ಇಟ್ಕೊಂಡು ತುಂಬಾ ಇಂಟೆಲಿಜೆಂಟ್ ಆಗಿ ಇವ್ರೇನ್ ಮಾಡ್ತಾರೆ, ನಿಮಗೆ ಕೋರಿಲೆಂಟ್ ಅಂದ್ರೆ ತುಂಬಾನೇ ರಿಲೇಟ್ ಆಗುವಂತ ಮೆಸೇಜ್ ನ ಹಾಕ್ತಾರೆ. ಮೆಸೇಜ್ ನ ಹಾಕಿ ಅದು ನಿಮಗೆ ರಿಯಲ್ ಅನ್ಸುತ್ತೆ, ಓ ಸೂಪರ್ ನೈಸ್ ಅನ್ಸುತ್ತೆ, ಅಥವಾ ಏನೋ ಗೊತ್ತಿಲ್ಲದೇನೋ ಬೈ ಮಿಸ್ಟೇಕ್ ಆಗೋ ನಿಮ್ಗೆ ಒಂದು ಅಟ್ರಾಕ್ಟ್ ಆಗುತ್ತೆ. ಅದನ್ನ ಕ್ಲಿಕ್ ಮಾಡ್ತೀರಾ, ನಿಮಗೆ ಗೊತ್ತಿಲ್ಲದೇನೆ ಡೌನ್ಲೋಡ್ ಆಗ್ಬಿಡುತ್ತೆ. ಡೌನ್ಲೋಡ್ ಆದ್ಮೇಲೆ ನಮ್ಗಳಿಗೆಲ್ಲ ಒಂದು ಕೆಟ್ಟ ಅಭ್ಯಾಸ ಏನಂದ್ರೆ, ಯಾವ್ದಾದ್ರು ಒಂದು ಅಪ್ಲಿಕೇಶನ್ ಅಲ್ಲಿ ಒಂದು ಸಣ್ಣ ನೋಟಿಫಿಕೇಶನ್ ಬಂತು ಅಂದ್ರೂ ಅದು ಓದೋದಿಲ್ಲ, ಅಂದ್ಬಿಟ್ಟು ಅಲೋ ಅಂತ ಕೊಟ್ಬಿಡ್ತೀವಿ. ಯಾವ್ದಾದ್ರು ಒಂದು ಅಪ್ಲಿಕೇಶನ್ ನಿಮ್ಮ ಮೊಬೈಲ್ ಅಲ್ಲಿರುವಂತ ಬೇರೆ ಇನ್ನೊಂದು ಡೇಟಾವನ್ನ ಕಲೆಕ್ಟ್ ಮಾಡ್ಕೋಬೇಕು ಅಂದ್ರೆ ಒಂದು ಕೇಳುತ್ತೆ, ಅಲೋ ಆಲ್ವೇಸ್ ಅಲೋ ಒನ್ಸ್ ಅಂತ ಎಲ್ಲ ಕೇಳುತ್ತೆ. ಎಸ್ಪೆಷಲಿ ಈ ಮೊಬೈಲ್ ಮೆಸೇಜ್ಗಳಿಗೆ ಅಂಡ್ ಕಾಲ್ ರೆಕಾರ್ಡಿಂಗ್ಸ್ಗಳಿಗೆ ಇದಕ್ಕೆ ಏನಾದ್ರೂ ನೀವು ಅಲೋ ಕೊಟ್ರಿ, ಲೋಕಲ್ ಫೈಲ್ ಅಲ್ಲಿ ಇಮೇಜಸ್ ಅಂಡ್ ವಿಡಿಯೋಸ್ಗೆ ಇದಕ್ಕೆಲ್ಲ ಆಕ್ಸೆಸ್ ನ ನೀವು ಫುಲ್ಲಿ ಕೊಟ್ರಿ ಅಂತಂದ್ರೆ ಫುಲ್ ಕಂಟ್ರೋಲ್ ಅವ್ರಿಗೆ ಹೋಗ್ಬಿಡುತ್ತೆ. ಇಲ್ಲಿ ಎರಡು ತರ ಮಾಡ್ತಾರೆ. ಮೋಸ್ಟ್ಲಿ ಇವ್ರು ಮಾಡೋದು ಯಾವ ತರ ಅಂದ್ರೆ, ರಿಮೋಟ್ ಆಕ್ಸೆಸ್ ಟ್ರೋಜನ್ ಅಂತ ಹೇಳ್ತಾರೆ. ಅಂದ್ರೆ ನಿಮ್ಮ ಫೋನ್ಗೆ ಒಂದು ಅಪ್ಲಿಕೇಶನ್ ಅವ್ರೇನಾದ್ರೂ ಇನ್ಸ್ಟಾಲ್ ಮಾಡಿದ್ರು ಸಂಭವ ಅಂದ್ರೆ, ನಿಮ್ಮ ಫೋನಲ್ಲಿ ಏನೇನು ನಡೀತಿರುತ್ತೆ ಅದನ್ನೆಲ್ಲ ಅವರು ಸೆಂಟ್ರಲ್ ಡಿವೈಸ್ ಒಂದು ಸರ್ವರ್ ಅಲ್ಲಿ ಒಂದು ಅವ್ರದ್ದೇನೋ ಒಂದು ಇರುತ್ತೆ ಮಾಸ್ಟರ್ ಡೇಟಾ, ಅದರಲ್ಲಿ ಅವರು ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಅಂದ್ರೆ ನಿಮ್ಮ ಓಲ್ ಫೋನ್ ಅಲ್ಲಿ ಏನ್ ನಡೀತಿರುತ್ತೆ ಅದೆಲ್ಲ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಇನ್ಫ್ಯಾಕ್ಟ್ ನಿಮ್ಮ ಕ್ಯಾಮ್ರಾನು ಕೂಡ ಅಲ್ಲಿ ಯಾವುದೇ ಒಂದು ನೋಟಿಫಿಕೇಶನ್ ಇಲ್ದೇನೆ ನಿಮ್ಮ ಕ್ಯಾಮ್ರಾನು ಕೂಡ ಆನ್ ಮಾಡಬಹುದು. ಸೊ ಅದೇ ಕಾರಣಕ್ಕೆ ಹೆಣ್ಮಕ್ಳು ಸ್ವಲ್ಪ ಹುಷಾರಾಗಿರಿ. ಫೋನ್ಗಳನ್ನೆಲ್ಲ ಈ ತರ ಇಟ್ಬಿಟ್ಟು ನೀವು ಡ್ರೆಸ್ ಚೇಂಜ್ ಮಾಡೋದು ಅದನ್ನೆಲ್ಲ ಮಾಡಕ್ ಹೋಗ್ಬಿಡಿ. ಅದು ಕೂಡ ನೆಕ್ಸ್ಟ್ ಲೆವೆಲ್ಗೆ ಆಗ್ತಿದೆ. ಬಟ್ ತುಂಬಾ ಜನ ಹೊರಗಡೆ ಬಂದು ಹೇಳ್ಕೊಳಕ್ ಆಗ್ತಿಲ್ಲ. ಸೈಬರ್ ಕ್ರೈಮ್ ಅಂದ್ರೆ ಬರೀ ದುಡ್ಡನ್ನ ತಗೊಳ್ಳೋದಷ್ಟೇ ಅಲ್ಲ, ನಿಮ್ಮ ಪ್ರೈವಸಿನ ಕಿತ್ಕೊಂಡು ಹೋಗ್ತಾರೆ. ಅದಾದ ನಂತರ ನಿಮ್ಮನ್ನ ಬ್ಲಾಕ್ ಮೇಲ್ ಮಾಡ್ತಾರೆ. ಆ ತರನು ನಡೀತಿದೆ. ಸೊ ಅವ್ರು ಯಾವಾಗ ನಿಮ್ಮ ಫೋನಲ್ಲಿ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿದರೆ ನಿಮ್ಗಳಿಗೆ ಗೊತ್ತೇ ಆಗ್ತಿರಲ್ಲ, ರಿಮೋಟ್ ಆಕ್ಸೆಸ್ ತಗೊಂಡಿರ್ತಾರೆ. ಅವರು ಯಾವಾಗ ನಿಮ್ಮ ಮೊಬೈಲ್ಗೆ ರಿಮೋಟ್ ಆಕ್ಸೆಸ್ ತಗೊಂತಾರೋ A to Z ಅವ್ರಿಗೆ ಎಲ್ಲ ಡೀಟೇಲ್ಸ್ ಗೊತ್ತಾಗುತ್ತೆ. ಈಗ ನಿಮ್ಮ ಬ್ಯಾಂಕ್ ಅಲ್ಲಿ ನೀವು ಯಾರಾದ್ರೂ ಬ್ಯಾಂಕ್ ಯೂಸ್ ಮಾಡ್ತಾ ಇದ್ರೆ ಒಂದು ಅಪ್ಲಿಕೇಶನ್ ಅಂತೂ, ಈಗ ಕೆನರಾ ಬ್ಯಾಂಕ್ ಯೂಸ್ ಮಾಡೋರು ಕೆನರಾ ಅಪ್ಲಿಕೇಶನ್, SBI ಯೂಸ್ ಮಾಡೋರು SBI ಅಪ್ಲಿಕೇಶನ್, HDFC ಯೂಸ್ ಮಾಡೋರು HDFC ಅಪ್ಲಿಕೇಶನ್ ಹಾಕೊಂಡಿರ್ತಾರಲ್ವಾ, ಅವ್ರಿಗೆ ಗೊತ್ತಾಗುತ್ತೆ ಈ ಒಂದು ಬ್ಯಾಂಕ್ ಅಲ್ಲಿ ಈ ಅಕೌಂಟ್ ಇದೆ ಅಂತ ಹೇಳ್ಬಿಟ್ಟು. ಆ ಅಕೌಂಟ್ಗೆ ಹೋಗ್ತಾರೆ, ನಿಮ್ ನಂಬರ್ ಆಲ್ರೆಡಿ ಗೊತ್ತಿರುತ್ತೆ. ಆ ನಂಬರ್ನ ಹಾಕಿ ಅವ್ರೇನ್ ಮಾಡ್ತಾರೆ, ಫರ್ಗಟ್ ಪಾಸ್ವರ್ಡ್ ಅಂತ ಕೊಡ್ತಾರೆ. ಫರ್ಗಟ್ ಪಾಸ್ವರ್ಡ್ ಕೊಟ್ಟಾಗ OTP ಎಲ್ಲಿಗೆ ಹೋಗುತ್ತೆ, ನಿಮ್ಮ ಮೊಬೈಲ್ ನಂಬರ್ಗೆ ಬರುತ್ತೆ. ನಿಮ್ಮ ಮೊಬೈಲ್ ನಂಬರ್ಗೆ ಬರುವಂತ OTPನೂ ಸಹ ಅವ್ರೇನ್ ಮಾಡಿರ್ತಾರೆ, ರೀಡೈರೆಕ್ಟ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಯಾವ ತರ ಅಂತಂದ್ರೆ, ನಿಮ್ಮ ಮೊಬೈಲಿಗೆ ಬರುವಂತ ಒಂದು ಮೆಸೇಜ್ ನಿಮ್ಮ ಮೊಬೈಲ್ ಅಲ್ಲಿ ನೋಟಿಫಿಕೇಶನ್ ಅಲ್ಲಿ ಬರೋದೇ ಇಲ್ಲ. ಇನ್ಫ್ಯಾಕ್ಟ್ ಇನ್ಬ್ಯಾಕ್ಸ್ ಅಲ್ಲಿ ಬರೋದನ್ನು ಸಹ ಅವ್ರ ಕಂಟ್ರೋಲ್ ಅಲ್ಲೇ ತಗೊಳ್ಳುವಂತ ಲೆವೆಲ್ಗೆ ಅವರು APK ಫೈಲ್ ಅಲ್ಲಿ ಒಂದು ಕೋಡ್ ನ ಬರೆದಿರ್ತಾರೆ. ಸೊ ಯಾವಾಗ ಈ ಮೊಬೈಲ್ ಅಲ್ಲಿ ಇರುವಂತ ಮೆಸೇಜ್ ಗಳೆಲ್ಲ ಫರ್ಗಟ್ ಪಾಸ್ವರ್ಡ್ ಕೊಟ್ಮೇಲೆ ಹೋಗುತ್ತೋ, ಅವಾಗ ಅವ್ರು ಏನ್ ಮಾಡ್ತಾರೆ, ಪಾಸ್ವರ್ಡ್ ಚೇಂಜ್ ಮಾಡ್ಬಿಟ್ಟು ಆಕ್ಸೆಸ್ ಮಾಡ್ತಾರೆ. ಆಕ್ಸೆಸ್ ಮಾಡಿದ್ಮೇಲೆ ನಿಮ್ಮ ಅಕೌಂಟ್ ಇಂದ ದುಡ್ಡನ್ನ ತೆಗೆಯೋದು ಕೂಡ ಒಂದು ಇಂಟೆಲಿಜೆಂಟ್. ಸಡನ್ ಆಗಿ ಆಲ್ ಆಫ್ ಎ ಸಡನ್ 5 ಲಕ್ಷ 10 ಲಕ್ಷ ಏನಾದ್ರು ಒಟ್ಟಿಗೆ ತೆಗೆದ್ರೆ ಅಟ್ ಅ ಟೈಮ್ ಒನ್ ಟೈಮ್ ಮಾಡಿದ್ರೆ ಅವರು ಇಮಿಡಿಯೇಟ್ ಆಗಿ ಬ್ಯಾಂಕಿಗೆ ಒಂದು ನೋಟಿಫಿಕೇಶನ್ ಹೋಗುತ್ತೆ. ಬ್ಯಾಂಕ್ ಅವರು ನಿಮಗೆ ಕಾಲ್ ಮಾಡ್ತಾರೆ, ನೀವು ಈ ರೀತಿ 5 ಲಕ್ಷ ತೆಗೆಯೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಾ, 10 ಲಕ್ಷ ತೆಗೆಯೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು. ಅದಕ್ಕೆ ಬ್ಯಾಂಕ್ ಅವ್ರಿಗೂ ನೋಟಿಫಿಕೇಶನ್ ಹೋಗಬಾರ್ದು,
ನಿಮ್ಗಳಿಗೂ ಒಂದು ಡೌಟ್ ಬರಬಾರ್ದು ಅನ್ನೋ ಕಾರಣಕ್ಕೆ ಇವ್ರು ಏನ್ ಮಾಡ್ತಾರೆ 50,000 70,000 80,000 1 ಲಕ್ಷದ ಒಳಗಡೆನೆ ಆ ತರ ಟ್ರಾನ್ಸಾಕ್ಷನ್ ಮಾಡ್ತಾರೆ. ಮಲ್ಟಿಪಲ್ ಟ್ರಾನ್ಸಾಕ್ಷನ್ ಮಾಡ್ತಾರೆ. ಈಗ ನಾನು ಬೆಂಗಳೂರು ಅವ್ರದ್ದು ಒಂದು ಫಾರೆಸ್ಟ್ ಆಫೀಸರ್ದು ಟ್ರಾನ್ಸಾಕ್ಷನ್ ಆಯ್ತು ಅಂತ ಹೇಳಿದ್ನಲ್ಲ, 10 ಲಕ್ಷವನ್ನ ಸುಮಾರು 7 ಟ್ರಾನ್ಸಾಕ್ಷನ್ ಗಳಲ್ಲಿ ಅವರು ತೆಗೆದುಬಿಟ್ಟಿದ್ದಾರೆ ವಿದಿನ್ 1 or 2 hours ಅಲ್ಲಿ. ಅಂದ್ರೆ ಲಿಮಿಟ್ ನು ಸೆಟ್ ಮಾಡ್ಕೊಂತಾರೆ, ಅದು ಬೆನಿಫಿಷರಿನೂ ಆಡ್ ಮಾಡ್ಕೊಂತಾರೆ. ಸಮ್ ಹೌ ದೇ ನೋ ಆಲ್ ದ ಥಿಂಗ್ಸ್. ನಿಮ್ಮ ಬ್ಯಾಂಕ್ ಅಪ್ಲಿಕೇಶನ್ ಯಾವಾಗ ಹ್ಯಾಕ್ ಮಾಡ್ತಾರೋ ಫುಲ್ ಅವ್ರಿಗೆ ಎಷ್ಟು ಬೇಕಷ್ಟು ದುಡ್ಡನ್ನ ತಗೊಂತಾರೆ. ಅದಾದ ನಂತರ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಅಸಾಧ್ಯ. ಐಮ್ ಟೆಲ್ಲಿಂಗ್ ಯು, ಅವ್ರು ಎಷ್ಟು ಇಂಟೆಲಿಜೆಂಟ್ ಇದಾರೆ ಅಂದ್ರೆ, ನಮ್ಮಲ್ಲಿ ಸೈಬರ್ ಕ್ರೈಮ್ಗೆ ಏನು ವರ್ಕ್ ಮಾಡ್ತಾ ಇದಾರೆ ಅಫಿಷಿಯಲ್ಸ್ ಗಳು, ಅವ್ರಿಗಿಂತ ಒಂದು ಲೆವೆಲ್ ಇಂಟೆಲಿಜೆಂಟ್ ಇದ್ದಾರೆ. ಇಲ್ಲಿ ಸೈಬರ್ ಕ್ರೈಮ್ ಅಲ್ಲಿ ವರ್ಕ್ ಮಾಡ್ತಾ ಇರುವಂತ ಅಫಿಷಿಯಲ್ಸ್ ಗಳು ಕೂಡ ಲೈಕ್ ಎವ್ರಿ ಟೈಮ್ ಅಪ್ಡೇಟ್ ಆಗ್ತಾ ಇರ್ತಾರೆ. ಆದ್ರೆ ಈ ಕಳ್ಳರುಗಳು ಹೊಸ ಇನ್ವೆನ್ಷನ್ ಮಾಡ್ತಾ ಇರ್ತಾರೆ. ಏನೋ ಯೂಸ್ ಮಾಡ್ಕೊಂಡು ಯಾವ ರೀತಿ ಇನ್ನೂ ಫ್ರಾಡ್ಗಳನ್ನ ಮಾಡ್ಬೋದು ಅಂತ ಹೇಳ್ಬಿಟ್ಟು. ನಾನು ಹೇಳಿದ್ನಲ್ಲ, ಫ್ರಾಡ್ಗಳು ಬರೀ ಆನ್ಲೈನ್ ಅಲ್ಲಿ ಅಷ್ಟೇ ಅಲ್ಲ, ಆಫ್ಲೈನ್ ಅಲ್ಲೂ ಆಗುತ್ತೆ. ಸರ್, ನಿಮ್ದೊಂದು ಅರ್ಜೆಂಟ್ ಕೊರಿಯರ್ ಮನೆಗೆ ಬರೋದಿದೆ, ಅರ್ಜೆಂಟ್ ಆಗಿ ಬೇಗ ಇದಕ್ಕೊಂದು OTP ಹಾಕ್ಬಿಡಿ, OTP ಬರುತ್ತೆ, ಈ OTP ಹೇಳ್ಬಿಡಿ, ಸರ್ ಇದೊಂದು ಲಿಂಕ್ ಇದೆ ಕ್ಲಿಕ್ ಮಾಡ್ಬಿಟ್ಟು ಬೇಗ ಇದಕ್ಕೊಂದು ಅಡ್ರೆಸ್ ಹಾಕ್ಬಿಡಿ, ಅಡ್ರೆಸ್ ಸರಿಯಾಗಿ ತೋರಿಸ್ತಾ ಇಲ್ಲ. ಏನಾದ್ರೂ ಒಂದು ಅರ್ಜೆಂಟ್ ಇಟ್ಕೊಂಡು ಅರ್ಜೆಂಟ್ ಅಂತ ಹೇಳ್ತಾರೆ. ಆ ಅರ್ಜೆನ್ಸಿನಲ್ಲಿ ನೀವೇನಾದ್ರೂ ಒಂದು ಮಿಸ್ಟೇಕ್ ಮಾಡಿದ್ರಿ ಅಂದ್ರೆ ನಿಮ್ಮ ಫೋನ್ ಅವ್ರ ಕಂಟ್ರೋಲ್ಗೆ, ನಿಮ್ಮ ದುಡ್ಡು ಅವ್ರ ಬ್ಯಾಂಕಿಗೆ. ಸಿಂಪಲ್ ಆ ತರ ಮಾಡ್ತಾರೆ. ಸೊ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ನಿಮ್ಮ ಫ್ಯಾಮಿಲಿ ಆಗಿರ್ಬೋದು, ಅವ್ರಗಳ ಕಡೆಯಿಂದ ಏನಾದ್ರೂ ವಾಟ್ಸ್ಆಪ್ ಅಲ್ಲಿ ಆಗಿರ್ಬೋದು, ಫೇಸ್ಬುಕ್, ಎನಿ ಸೋಷಿಯಲ್ ಮೀಡಿಯಾ, ಎನಿ ನಾರ್ಮಲ್ ಮೆಸೇಜ್ ಅಲ್ಲಿ ಒಂದು ಇನ್ವಿಟೇಷನ್ ಬಂದಿದೆ, ಮತ್ತೊಂದೇನೋ ಫೈಲ್ ಬಂದಿದೆ, ಈ ತರ ಒಂದು ವಿಡಿಯೋ ಅಂತ ಇದೆ, ಇದನ್ನ ಕ್ಲಿಕ್ ಮಾಡಿ ನೋಡು, ಅದನ್ನ ಕ್ಲಿಕ್ ಮಾಡಿ ನೋಡು ಅಂತ ಏನಾದ್ರೂ ಮೆಸೇಜ್ ಬಂತು ಅಂತಂದ್ರೆ ಬಿ ಕೇರ್ಫುಲ್. ಎಸ್ಪೆಷಲಿ ಡಾಟ್ ಯಾವ ಒಂದು ಎಕ್ಸ್ಟೆನ್ಷನ್ ಇದೆ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಪೇರೆಂಟ್ಸ್ ಗಳಿಗೆ ಸ್ವಲ್ಪ ಹೇಳ್ಕೊಡಿ, ಈ ತರ .apk ಅಂತ ಇರುವಂತ ಒಂದು APK ಫೈಲ್ ಏನಾದ್ರೂ ಯಾರಾದ್ರೂ ಕಳ್ಸಿದ್ರೆ ಅದನ್ನ ಇನ್ಸ್ಟಾಲ್ ಮಾಡಬೇಡಿ ಅಂತ ಹೇಳ್ಬಿಟ್ಟು. ಇಲ್ಲಿ ಮೋಸ್ಟ್ ವಲ್ನರೇಬಲ್ ಯಾವ ಒಂದು ಡಿವೈಸ್ ಅಂತಂದ್ರೆ ಅದು ಆಂಡ್ರಾಯ್ಡ್ ಡಿವೈಸ್. ಇದು ಆಪಲ್ ಅಲ್ಲಿ ಇದು APK ಫೈಲ್ ವರ್ಕ್ ಆಗಲ್ಲ, ಬಟ್ ಆಪಲ್ ನೇನು ಹ್ಯಾಕ್ ಮಾಡೋಕ್ಕಾಗಲ್ಲ ಅಂತ ಏನಿಲ್ಲ. ಅವ್ರಿಗೆ ಬೇರೆ ಒಂದು ಮೆಥಡ್ ಅಲ್ಲಿ ಕೂಡ ಆಪಲ್ ನ ಹ್ಯಾಕ್ ಮಾಡ್ತಾರೆ. ನಾನು ಹೇಳಿದ್ನಲ್ಲ, ಲಿಂಕ್ ಗಳನ್ನ ಕಳಿಸ್ಬಿಟ್ಟು ಹ್ಯಾಕ್ ಮಾಡ್ತಾರೆ. ಎನಿ ಡಿವೈಸ್ ದೇ ಕ್ಯಾನ್ ಹ್ಯಾಕ್ ಇಟ್, ಲಿಂಕ್ ಗಳನ್ನ ಕಳಿಸಿ. ಬಟ್ ಮೋಸ್ಟ್ ವಲ್ನರೇಬಲ್ ಡಿವೈಸ್ ಯಾವುದು ಅಂತಂದ್ರೆ ಅದು ಆಸ್ ಆಫ್ ನೌ APK ಫೈಲ್ ಇನ್ಸ್ಟಾಲ್ ಮಾಡುವಂತ ಒಂದು ಡಿವೈಸ್ ಯಾವ್ದಂದ್ರೆ ಅದು ಆಂಡ್ರಾಯ್ಡ್. ಸೊ ನಿಮ್ಗಳಿಗೆ ಯಾರಾದ್ರೂ ಆ ತರ ಗೊತ್ತಿರೋರು ಈ ತರ ಒಂದು ಮೆಸೇಜ್ ಕಳಿಸಿದ್ರೆ, ನಿಮ್ ಫ್ರೆಂಡ್ಸ್ ಲಿಸ್ಟ್ ಅಲ್ಲಿ ಯಾರಾದ್ರೂ ಮೆಸೇಜ್ ಕಳಿಸಿದ್ರೆ ಇಮಿಡಿಯೇಟ್ ಆಗಿ ಕಾಲ್ ಮಾಡಿ ಏನಿದು ಎತ್ತ ಅಂತ ಹೇಳ್ಬಿಟ್ಟು ಕ್ಲಿಯರ್ ಆಗಿ ತಿಳ್ಕೊಳ್ಳಿ. ನಾನೇನಾದ್ರೂ ಬೈ ಮಿಸ್ಟೇಕ್ ಆಗಿ ಅವತ್ತು ಆ ಒಂದು ಅಪ್ಲಿಕೇಶನ್ ನ ಡೌನ್ಲೋಡ್ ಮಾಡ್ಕೊಂಡಿದ್ರೆ ಈ ಮಿಲಿಯನ್ ಮಿಸ್ಟೇಕ್ ಬಿಲಿಯನ್ ಮಿಸ್ಟೇಕ್ ಆಗೋಗ್ಬಿಟ್ಟಿರೋದು, ನನ್ನ ಅಕೌಂಟ್ ಅಲ್ಲಿ ಏನ್ ದುಡ್ಡಿದೆ ಅದನ್ನೆಲ್ಲ ಎತ್ಕೊಂಡ್ಬಿಟ್ಟಿರೋರು ಫಾರ್ ಶೂರ್. ಅವನೇ ಹೇಳ್ತಾನೆ, ಅವನಿಗೆ ಕಾನ್ವರ್ಸೇಷನ್ ಕೇಳಿ ಅವ್ನು ಏನೇನು ಹೇಳ್ತಾನೆ ಅಂತ ಹೇಳ್ಬಿಟ್ಟು ನನಗೆ ಇನ್ನೂ ಸ್ಟಿಲ್ ಐ ಡೌಟ್ ಹಿಮ್, ಬಿಕಾಸ್ ಅವನೇನಾದ್ರೂ ಇನ್ವಾಲ್ವ್ ಆಗಿರಬಹುದು ಅಂತ ಹೇಳ್ಬಿಟ್ಟು. ಅವ್ನು ಹೇಳ್ತಿರುವಂತ ಕಥೆಗಳನ್ನ ಕೇಳಿದ್ರೆ ನಾನು ಫೋನ್ ನ ಜೋಬಲ್ಲಿ ಇಟ್ಕೊಂಡು ಓಡೋಗಿ ಬಸ್ ಹತ್ತುತ್ತಾ ಇದ್ದೆ, ಸಡನ್ ಆಗಿ ಏನೋ ಆಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು. ಅದನ್ನ ನಂಬೋಕ್ ಸಾಧ್ಯನೇ ಇಲ್ಲ. ಐ ಥಿಂಕ್ ಐ ಆಮ್ ಡೌಟ್ಫುಲ್, ಬಟ್ ಅದನ್ನು ರೆಕಾರ್ಡ್ ಮಾಡಿರೋದು ಕಂಪ್ಲೀಟ್ ಆಗಿ ಆಗ್ತೀನಿ, ನಾನೇನು ಕಟ್ ಮಾಡ್ದೇನೆ ಆಗ್ತೀನಿ ಕೊನೆಯಲ್ಲಿ ನೋಡಿ. ಸೊ ಇವಾಗ ನಿಮ್ಮ ಆ ಒಂದು ಮೊಬೈಲ್ಗೆ ಯಾರೋ ಒಬ್ರು ಒಂದು APK ಫೈಲ್ ನ ಕಳಿಸಿದರೆ, ಯಾವುದೋ ಒಂದು ಅನ್ನೋನ್ ಲಿಂಕ್ ನ ಕಳಿಸಿದರೆ, ಏನೋ ಒಂದು ಬಂದಿದೆ ಅಂತಂದ್ರೆ ಅದನ್ನ ಕ್ಲಿಕ್ ಮಾಡೋಕೆ ಹೋಗ್ಬಿಡಿ. ನಂಬರ್ 1, ಕ್ಲಿಕ್ ಮಾಡಿ ಇನ್ಸ್ಟಾಲ್ ಮಾಡೋಕ್ಕಂತೂ ಹೋಗ್ಬಿಡಿ. ಇನ್ಸ್ಟಾಲ್ ಮಾಡೋದಕ್ಕೂ ಮುಂಚೆ ಒಂದು ನೋಟಿಫಿಕೇಶನ್ ಬರುತ್ತೆ ಎಕ್ಸ್ಟರ್ನಲ್, ಎಸ್ಪೆಷಲಿ ಗೂಗಲ್ ಪ್ಲೇ ಸ್ಟೋರ್ ಇಂದ ಹೊರಗಡೆ ಯಾವುದೇ ಒಂದು ಅಪ್ಲಿಕೇಶನ್ ಎಕ್ಸ್ಟರ್ನಲ್ ಸೋರ್ಸ್ ಇಂದ ನೀವು ಅಪ್ಲಿಕೇಶನ್ ನ ಇನ್ಸ್ಟಾಲ್ ಮಾಡೋಕೆ ಹೋದ್ರೆ ನಿಮ್ಗೊಂದು ನೋಟಿಫಿಕೇಶನ್ ಬರುತ್ತೆ, ಆರ್ ಯು ಶೂರ್ ಅಂತ ಹೇಳ್ಬಿಟ್ಟು. ಅವಾಗ ನೀವೇನಾದ್ರೂ ಎಸ್ ಅಂತ ಕೊಟ್ರೆ ಅದು ಇನ್ಸ್ಟಾಲ್ ಆಗೋಗ್ಬಿಡುತ್ತೆ, ಅವಾಗ ನಿಮ್ ಕಂಟ್ರೋಲ್ ಹೋಗ್ಬಿಡುತ್ತೆ. ಎರಡನೇದು, ಅಕಸ್ಮಾತ್ ಇನ್ಸ್ಟಾಲ್ ಮಾಡಿದ್ರಿ ಅಂತ ನಿಮಗೆ ಗೊತ್ತಾಯ್ತು ಅಂದ ತಕ್ಷಣ ಬೇಗ ಅದನ್ನ ಏರೋಪ್ಲೇನ್ ಮೋಡ್ಗೆ ಹಾಕ್ಬಿಡಿ. ಅಂಡ್ ಯಾವುದೇ ಕಾರಣಕ್ಕೂ ಅದನ್ನ ಅಯ್ಯೋ ಇನ್ಸ್ಟಾಲ್ ಆಗಿದೆ, ಇರು ನನ್ನ ಬ್ಯಾಂಕ್ ಅಲ್ಲಿ ದುಡ್ಡು ಎಷ್ಟಿದೆ, ಕಟ್ಟಾಗ್ಬಿಟ್ಟಿದೆಯಾ ಏನು ಅಂತ ಹೇಳ್ಬಿಟ್ಟು ಚೆಕ್ ಮಾಡೋಕಂತೂ ಹೋಗ್ಬಿಡಿ. ಯಾಕಂದ್ರೆ ನೀವುಗಳೇ ಅವರಿಗೆ ನಿಮ್ಮ ಬ್ಯಾಂಕ್ ಯೂಸರ್ ID ಅಂಡ್ ಪಾಸ್ವರ್ಡ್ ನ ಈಸಿಯಾಗಿ ಹೇಳ್ಕೊಡ್ತಾ ಇದ್ದಾರೆ. ಅಂದ್ರೆ ನಿಮ್ಮ ಮೊಬೈಲ್ದು ರಿಮೋಟ್ ಆಕ್ಸೆಸ್ ತಗೊಂಡ್ಮೇಲೆ ಅವ್ರು ಏನ್ ಮಾಡ್ತಾರೆ, ನೀವೇನೇನು ಅಪ್ಲಿಕೇಶನ್ ಯೂಸ್ ಮಾಡ್ತೀರಾ, ಅದಕ್ಕೆ ಏನೇನು ಡೇಟಾನ ಫೀಡ್ ಮಾಡ್ತೀರಾ ಅದನ್ನೆಲ್ಲ ಅವರು ಇಂಡೈರೆಕ್ಟ್ಲಿ ವಾಚ್ ಮಾಡ್ತಾ ಇರ್ತಾರೆ. ಅದನ್ನ ಇಟ್ಕೊಂಡು ಅವರ ಕಂಟ್ರೋಲ್ ತಗೊಂಡ್ಬಿಡ್ತಾರೆ. ಸೊ ಅದಕ್ಕೆ ನೀವುಗಳೇ ಅದನ್ನ ಅವ್ರ ಕೈಗೆ ಕೊಡಕ್ ಹೋಗ್ಬಿಡಿ. ಸೊ ಅಕಸ್ಮಾತ್ ನೀವು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡ್ಬಿಟ್ಟಿದ್ದೀರಾ, ನೆಕ್ಸ್ಟ್ ನೀವೇನ್ ಮಾಡಿದಿರಾ, ಏರೋಪ್ಲೇನ್ ಮೋಡ್ಗೆ ಹಾಕಿದ್ರ, ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಕೇಳೋದಾದ್ರೆ ನಿಮ್ಮ ಬ್ಯಾಂಕಿಗೆ ವಿಸಿಟ್ ಕೊಟ್ಟು ನೀವು ಈ ತರ ಹೇಳಿ, ನಾನು ಬೈ ಮಿಸ್ಟೇಕ್ ಆಗಿ ಯಾವುದೋ ಒಂದು APK ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡ್ಬಿಟ್ಟಿದ್ದೀನಿ, ನೆಕ್ಸ್ಟ್ ಕಪಲ್ ಆಫ್ ಡೇಸ್ ಅಲ್ಲಿ ನನ್ನ ಒಂದು ಅಕೌಂಟ್ ಇಂದ ₹1 ಕೂಡ ಟ್ರಾನ್ಸಾಕ್ಷನ್ ಆಗಬಾರ್ದು, ಅದಕ್ಕೆ ನಾನು ಬಂದು ಕನ್ಫರ್ಮ್ ಮಾಡುವವರೆಗೂ ಇದು ಆಗದೇ ಇರಲಿ ಅಂತ ಹೇಳ್ಬಿಟ್ಟು ಒಂದು ರಿಕ್ವೆಸ್ಟ್, ಒಂದೇನೋ ಕಂಪ್ಲೇಂಟ್ ಕೊಟ್ಟು ಬಂದ ನಂತರ ನಿಮ್ಮ ಫೋನ್ ಆನ್ ಮಾಡೋದಕ್ಕೂ ಮುಂಚೆ ನೆಕ್ಸ್ಟ್ ಸ್ಟೆಪ್ 1930ಗೆ ಕಾಲ್ ಮಾಡಿ ಒಂದು ಕಂಪ್ಲೇಂಟ್ ನ ರಿಜಿಸ್ಟರ್ ಮಾಡ್ಕೊಳ್ಳಿ. ಕಂಪ್ಲೇಂಟ್ ನ ರಿಜಿಸ್ಟರ್ ಮಾಡ್ಕೊಂಡ ನಂತರ ನಿಮ್ಮ ಮೊಬೈಲ್ ನಂಬರ್ ಲಿಂಕ್ ಆಗಿರುವಂತ ಯಾವ್ದಾದ್ರು ಬ್ಯಾಂಕ್ ಇದೆ ಅಂದ್ರೆ ಆ ಮೊಬೈಲ್ ಅಲ್ಲಿ ಯಾವ ಒಂದು ಬ್ಯಾಂಕ್ ಅಕೌಂಟ್ ಇತ್ತು, ಯಾವ ಒಂದು ನಂಬರ್ ಲಿಂಕ್ ಆಗಿತ್ತು, ಅದನ್ನೆಲ್ಲ ಅನ್ಲಿಂಕ್ ಮಾಡಿಸಿ ಅಥವಾ ಸದ್ಯಕ್ಕೆ ಸಸ್ಪೆಂಡ್ ಮಾಡಿಸಿಟ್ಟಿರಿ. ಅಂಡ್ ನನ್ನ ನಂಬರ್ ನ ದಯವಿಟ್ಟು ಮತ್ತೆ ಅದೇ ಒಂದು ಬ್ಯಾಂಕ್ ಅಕೌಂಟ್ ಗೆ ಲಿಂಕ್ ಮಾಡೋಕೆ ಹೋಗ್ಬೇಡಿ, ಬೇರೆ ಒಂದು ನಂಬರ್ ನ ಲಿಂಕ್ ಮಾಡಿ. ಇನ್ನೊಂದು ಟಾಪ್ ಸೀಕ್ರೆಟ್ ಹೇಳ, ನೀವು ಒಂದು ಬ್ಯಾಂಕಿಗೆ ಯಾವ ಒಂದು ನಂಬರ್ ನ ಲಿಂಕ್ ಮಾಡಿದ್ರ ಆ ಒಂದು ನಂಬರ್ ನ ಎಲ್ಲಿಗೂ ಯಾರಿಗೂ, ನಿಮ್ಮ ಗರ್ಲ್ ಫ್ರೆಂಡ್, ನಿಮ್ಮ ಬಾಯ್ ಫ್ರೆಂಡ್, ನಿಮ್ಮ ಅಪ್ಪ ಅಮ್ಮ ಯಾರಿಗೂ ಕೊಡೋಕೆ ಹೋಗ್ಬೇಡಿ. ಹಾಗೆ ಮಾಡಿದಾಗಲೇ ನಿಮ್ಮ ನಂಬರ್ ಹೊರಗಿನ ಪ್ರಪಂಚಕ್ಕೆ
ಗೊತ್ತಾಗೋದಿಲ್ಲ ಅಂದರೆ ಸ್ವಲ್ಪ ಹ್ಯಾಕ್ ಮಾಡೋದು ಸ್ವಲ್ಪ ಚಾಲೆಂಜ್ ಆಗ್ಬೋದು. ಮೇನ್ ಪ್ರಾಬ್ಲಮ್ ಏನಂದರೆ ನಿಮ್ಮ ಮೊಬೈಲ್ ನಂಬರ್ನ ಎಲ್ಲಿ ಬೇಕಲ್ಲಿ ಯಾರು ಕೇಳ್ತಾರೆ ಅವರಿಗೆಲ್ಲ ನಂಬರ್ ಕೊಟ್ಬಿಟ್ಟು ಬರೋದು ಬಿಗ್ಗೆಸ್ಟ್ ಮಿಸ್ಟೇಕ್ ಅನ್ನೋದು ನನ್ನ ಅಭಿಪ್ರಾಯ. ಹಾಗೆ ತಾನೇ ನಿಮಗೆ ಅನ್ನೋನ್ ಕಾಲ್ಸ್ಗಳೆಲ್ಲ ಜಾಸ್ತಿ ಬರೋದು, ನಿಮಗೆ ಸೇಲ್ಸ್ ಕಾಲ್ಸ್ ಅಂದರೆ ನಾನು ಮೊದಲು ಹೇಳಿದ್ನಲ್ಲ ಆ ಥರ ಎಲ್ಲ ಕಾಲ್ಸ್ಗಳು ಬರೋದೇ ನಿಮ್ಮ ಮೊಬೈಲ್ ನಂಬರ್ ಗೊತ್ತಾದಾಗ. ಇನ್ಫ್ಯಾಕ್ಟ್ ಸಮ್ ಟೈಮ್ ನನಗೇನಾದರೂ ಈ ಸೇಲ್ಸ್ ಕಾಲ್ಸ್ಗಳೇನಾದರೂ ಬಂದಾಗ ನಾನು ಕೇಳ್ತೀನಿ ನನ್ನ ನಂಬರ್ ಹೇಗೆ ಸಿಕ್ತು ನಿಮಗೆ ಅಂತ ಹೇಳ್ಬಿಟ್ಟು. ಅವರು ಹೇಳ್ತಾರೆ ನಮಗೆ ಒಂದು ಸೋರ್ಸಿಂದ ಬಂತು, ಅದನ್ನೆಲ್ಲ ನಮಗೆ ಡಿಸ್ಕ್ಲೋಸ್ ಮಾಡೋದಿಲ್ಲ, ನಾವು ನಿಮ್ಗೆ ಹೇಳೋಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಜಸ್ಟ್ ಬಿ ಕೇರ್ಫುಲ್. ಇನ್ನೊಂದನ್ನು ಹೇಳೋದು ಮರ್ತೆ, ನೀವು ಯಾವಾಗ ಬೈ ಮಿಸ್ಟೇಕ್ ಆಗಿ ಆ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೋತಿರೋ, ಇನ್ಸ್ಟಾಲ್ ಮಾಡ್ಕೊಂಡ್ಮೇಲೂ ಸಹ ಕೆಲವು ಡೆವಲಪ್ ಮಾಡೋದು ಅಷ್ಟು ಸುಲಭ ಅಲ್ಲ. ಕೆಲವು ಸಲ ಏನು ಕೇಳುತ್ತೆ ಅಂದರೆ ಇದಕ್ಕೆ ಪರ್ಮಿಷನ್ ಕೊಡೋದಕ್ಕೆ ನೀವು ಅಲೋ ಮಾಡ್ತೀರಾ ಇಲ್ವಾ ಅಂತ ಹೇಳ್ಬಿಟ್ಟು ಕೇಳುತ್ತೆ. ಅವಾಗ ಡೋಂಟ್ ಅಲೋ. ಎಸ್ಪೆಷಲಿ ಈ ಮೆಸೇಜ್ಗಳನ್ನ ಆಕ್ಸೆಸ್ ಮಾಡೋದಕ್ಕೆ ಅಲೋ ಕೇಳುತ್ತೆ, ಅವಾಗ ಅಲೋ ಮಾಡಬೇಡಿ. ನೀವು ಅನ್ನೋಯಿಂಗ್ಲಿ ಯಾವುದೇ ಒಂದು ಅಪ್ಲಿಕೇಶನ್ಸ್ಗಳನ್ನ ಇನ್ಸ್ಟಾಲ್ ಮಾಡೋಕೆ ಹೋಗಬೇಡಿ. ಅಂಡ್ ನಿಮ್ಮ ಮೊಬೈಲ್ ಫೋನ್ನ ಬೇರೆಯವರಿಗೆ ಕೊಡೋಕೆ ಹೋಗಬೇಡಿ. ಡು ನಾಟ್ ಟ್ರಸ್ಟ್ ಎನಿವನ್ ವೆನ್ ಯು ಹ್ಯಾವ್ ಮನಿ. ಅಷ್ಟೇ ನಾನು ಹೇಳೋದು. ವಾಟ್ಸಪ್ಪಲ್ಲಿ ಮೊನ್ನೆ ಮೆಸೇಜ್ ಕಳಿಸಿದಲ್ಲೋ, ಅದೇ ನಮ್ಮದು ಮದುವೆ ಇದೆ ಅಂತ ಹೇಳ್ಬಿಟ್ಟು ಇನ್ವಿಟೇಷನ್ ಕಾರ್ಡ್ ಇದೆ ಅಂತ. ಅದೇನದು ನಿಜ ಹೇಳು. ಆಮೇಲೆ ಸೈಬರ್ ಸೆಂಟರ್ ತಗೊಂಡ್ ಕೊಟ್ಟೆ, ಅವಣ್ಣ ಆಮ್ಯಾಕೆ ಡಿಲೀಟ್ ಮಾಡ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಡ್ತು. ಈಗ ನೀನ್ ಯಾರ್ಯಾರು ಕಳ್ಸಿದ್ಯಾ ಅವ್ರು ದುಡ್ಡು ಹೋಗಿರ್ತದಲ್ಲ, ಏನ್ ಮಾಡ್ತೀಯಾ? ನಿನ್ ಫೋನಿಂದ ಯಾರ್ಯಾರಿಗೆ ಹೋಗೈತೆ ಅದು ದುಡ್ಡು ಹೋಗಿರ್ತದಲ್ಲ, ಏನ್ ಮಾಡ್ತೀಯಾ? ದುಡ್ಡು ಕಟ್ಟಾಗಿರುತ್ತ ಅವ್ರದ್ದು? ಇಲ್ಲ ಯಾರಿಗೂ ಕಟ್ಟಾಗಿಲ್ವಂತೆ. ಅದಂಗೆ ಹೇಳ್ತೀನಿ ನೀನು. ಎಲ್ಲ ಫೋನ್ ಮಾಡಿ ಕೇಳಿದ್ನಲ್ಲ ಸುಮಾರು ಜನಕ್ಕೆ, ಯಾರ್ದು ಕಟ್ಟಾಗಿಲ್ಲ, ಓಪನ್ ಮಾಡಿಲ್ವಂತ ಹೇಳ್ತಾರಲ್ಲ ಅವರು. ಮೊನ್ನೆ ಒಂದು ನ್ಯೂಸ್ ಬಂತು. ಈಗ ನಾನು ನಿಂದು ವಿಡಿಯೋ ಮಾಡೋಣ ಅಂತ ಇದನ್ನ, ಅದಕ್ಕೆ ನೀನು ಮಾತಾಡೋಣ ಅಂತ ಫೋನ್ ಮಾಡಿದೆ. ಯಾರ್ದು ಕಟ್ಟಾಗಿಲ್ಲ ಅಂತ ನೀನು ಅದು ಹೆಂಗ ಬೆಳ್ತೀಯ? ಕಟ್ಟಾಗಿರ್ಬೋದಲ್ವಾ? ಅದು ಹೆಂಗೆ ಹೇಳ್ತೀಯ ಕಟ್ಟಾಗಿಲ್ಲ ಅಂತ? ಅದು ಫೋನ್ ಮಾಡಿ ಸುಮಾರು ಜನ ಕೇಳ್ದೆ ಅಣ್ಣ, ಓಪನ್ ಮಾಡಿಲ್ವಂತೆ. ಆಮೇಲೆ ಎಲ್ಲರೂ ಬ್ಯಾಲೆನ್ಸ್ ಚೆಕ್ ಮಾಡ್ಕೊಳ್ಳಿ ಅಂತಾನೆ ಹೇಳ್ದೆ. ಚೆಕ್ ಮಾಡೋದಂತೆ, ಯಾವ್ದು ಕಟ್ಟಾಗಿಲ್ವಂತೆ. ಮೊನ್ನೆ ನ್ಯೂಸ್, ಮೊನ್ನೆನೋ ನ್ಯೂಸ್ ಬಂದಿದೆ, 10 ಲಕ್ಷ ಹೋಗಿದೆ ಒಬ್ಬಂದು ಇದೇ ತರ ಇನ್ವಿಟೇಷನ್ ಕಾರ್ಡ್ ಕಳಿಸಿ. 10 ಲಕ್ಷ? ಅಣ್ಣ ಇದು ಯಾರು ಕಳಿಸ್ತಾರ? ಅದು ಸರಿ, ನಿನ್ನ ಫೋನ್ ನಂಬರ್ ಎಲ್ಲಿ ಲಾಗಿನ್ ಮಾಡಿದ್ಯಾ ನೀನು? ಎಲ್ಲೂ ಲಾಗಿನ್ ಮಾಡಿಲ್ಲ ಅಣ್ಣ. ಫೋನ್ ನಂಬರ್ ನಾನು ಯಾರಿಗೂ ಕೊಟ್ಟೇ ಇಲ್ಲ. ಡ್ಯೂಟಿ ಮುಗಿಸ್ಕೊಂಡು ಕರ್ಬಳ್ಳಿಗೆ ಬಂದೆ ಅಷ್ಟೇ. ಅದು ಫೋನ್ ಮಾಡಿದ್ರು ಬಿಜಿ ನಗರದಿಂದ, ಏನಪ್ಪ ಇದು ಗ್ರೂಪ್ಗೆ ಇನ್ವಿಟೇಷನ್ ಕಾರ್ಡ್ ಹಾಕಿದೀಯ? ನಾನೇನೋ ಹಾಕಿಯಲ್ಲ ಸರ್, ನೋಡು ಅಂತ ಅಂದ್ರು. ವಾಟ್ಸ್ಆಪ್ ಓಪನ್ ಮಾಡೋದಕ್ಕೆ ವಾಟ್ಸ್ಆಪ್ ಓಪನ್ ಆಗ್ಲಿಲ್ಲ, ಸುತ್ತಾಯ್ತು. ಆಮೇಲೆ ಡೈರೆಕ್ಟ್ ಹಿಂಗೆ ಸೈಬರ್ ಸೆಂಟರ್ ಅಣ್ಣ ತಕ್ಕ ಬಂದೆ, ಹ್ಯಾಕ್ ಮಾಡೋರೆ ಅಂದ್ಬಿಟ್ಟು ಆಮ್ಯಾಗ ತಿರ್ಗಾ ಲಾಗಿನ್ ಮಾಡ್ಬಿಟ್ಟು ಎಲ್ಲ ಡಿಲೀಟ್ ಮಾಡ್ಬಿಟ್ಟು ಆಮ್ಯಾಕೆ ಸಡನ್ ಆಗಿ ಯಾರಿಗೂ ಓಪನ್ ಮಾಡ್ಬೇಡ ಅಂದ್ಬಿಟ್ಟು ಮೆಸೇಜ್ ಹಾಕು ಅಂತ ಅಂದ್ಬಿಟ್ಟು ಇದ್ ಮಾಡಿದ್ರು. ಎಲ್ಲಿ ಸೈಬರ್ ಸೆಂಟರ್ಗೆ ಹೋಗಿದ್ದೆ? ಕ್ರಾಸಲ್ಲಿ ಎಲ್ಲೈತೆ ಸೈಬರ್ ಸೆಂಟ್ರು? ಮಾಮೂಲಿ ಇದು ಜೆರಾಕ್ಸ್ ಸೆಂಟ್ರು. ಜೆರಾಕ್ಸ್ ಸೆಂಟ್ರೋನಾ? ಬಟ್ ನೀನು ಯಾರ್ಯಾರು ಕಳ್ಸಿದ್ಯಾ ಅವರಲ್ಲಿ ಎಷ್ಟು ಜನ ಒಬ್ರು ಆದ್ರೂ ದುಡ್ಡು ಹೋಗಿರ್ತದೆ. ನಾನು ಹೇಳ್ತೇನೆ ಕೇಳ್ಕೊ. ಏನಪ್ಪ ಒಟ್ಟಿನಲ್ಲಿ ಯಾರು ಫೋನ್ ಮಾಡಿಲ್ಲ, ಒಂದ್ 4-5 ಜನ ಮಾಡಿದ್ರು, ಓಪನ್ ಮಾಡಿಲ್ಲ. ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಬ್ಯಾಲೆನ್ಸ್ ಅಂದೆ, ಚೆಕ್ ಮಾಡ್ಕೊಂಡ್ರಂತೆ ಕರೆಕ್ಟ್ ಆಗಿತ್ತು ಅಂತಪ್ಪ. ನೀನು ಯಾರು ಫೋನ್ ಮಾಡಿಲ್ಲ. ಅದನ್ನ ಯಾರು ಇನ್ಸ್ಟಾಲ್ ಮಾಡೋರೆ ಅವ್ರು ಚೆಕ್ ಮಾಡಕ್ಕೆ ಹೋಗ್ಬಾರ್ದು ಅಕೌಂಟ. ಇನ್ಸ್ಟಾಲ್ ಮಾಡೋರೆ ಯಾರು ಇನ್ಸ್ಟಾಲ್ ಮಾಡೋರೆ ನೀನು ಕಳ್ಸಿರೋದು APK ಫೈಲು, ಅದು ಇನ್ಸ್ಟಾಲ್ ಆಯ್ತು ಅಂದ್ಬಿಟ್ಟು ಅಯ್ಯೋ ನನ್ನ ದುಡ್ಡು ಹೋಗೈತೆ ಅಂತ ಹೇಳ್ಬಿಟ್ಟು ಮೊಬೈಲ್ ಅಕೌಂಟ್ ಲಾಗಿನೇ ಮಾಡಬಾರ್ದು. ಅರ್ಥ ಆಯ್ತಾ? ನೀನು ಯಾರೋ APK ಫೈಲ್ ಕಳ್ಸೋರು ಯಾಕಾಗೈತೆ ಇರು ಚೆಕ್ ಮಾಡೋಣ ಅಕೌಂಟ್ ಏನೋ ದುಡ್ಡು ಹೋಗೈತೆ ಅಂತ ಏನಾದರೂ ಚೆಕ್ ಮಾಡಿದ್ರೆ 1-2 ದಿನದಲ್ಲಿ ಅವ್ರಿಗೆ ಅದೇ ಗೊತ್ತಾಗ್ಬಿಡುತ್ತೆ, ನೀನು ಲಾಗಿನ್ ಮಾಡಿದ್ದೇ ಗೊತ್ತಾಗುತ್ತೆ. ಅಣ್ಣ ಇದು ಯಾವ ತರ ಆ್ಯಪ್ ಮಾಡ್ತಾರಣ್ಣ ಇದನ್ನ? ನಿನ್ನ ಫೋನ್ ನಂಬರ್ ಎಲ್ಲೋ ವೆಬ್ಸೈಟಲ್ಲಿ ಎಲ್ಲೋ ಒಂದು ಕಡೆ ಏನೋ ಆಗಿದೆ, ಇಲ್ಲ ನೀನು ಯಾವುದೋ ಒಂದು ಏನೋ ಡೌನ್ಲೋಡ್ ಮಾಡಿದ್ಯಾ? ಏನು ಡೌನ್ಲೋಡ್ ಮಾಡಿಲ್ಲ ಅಣ್ಣ, ಸುಮ್ಮನೆ ಮಡಗಿ ನೆಟ್ ಆನ್ ಮಾಡೋದು ಬಿಟ್ಟು ಅನ್ಪಡಿ ನನ್ನ ಇನ್ನೊಂದು ಫೋನಲ್ಲಿ ಡ್ಯೂಟಿ ಮಾಡ್ತಾ ಇದೆ ಅಷ್ಟೇ. ಆ ಜೋಬಲ್ ಮಾಡಿಕೊಂಡಿದ್ದಲ್ಲ, ಅದೇನು ಪ್ರೆಸ್ ಆಯ್ತೋ ಗೊತ್ತಿಲ್ಲ, ಇದ್ದಂಗೆ ಹಂಗ ಆಗೈತೆ. ಬಂದ್ ನೋಡೋಷ್ಟೊತ್ತಿಗೆ ಕದ್ಬಳ್ಳಿಗೆ ಬಂದ್ ನೋಡೋಷ್ಟೊತ್ತಿಗೆ ಅದ್ಯಾವುದೋ ಒಂದು ಆ್ಯಪ್ ಬೇರೆ ಇನ್ಸ್ಟಾಲ್ ಆಗಿತ್ತು, ಇನ್ವಿಟೇಷನ್ ಕಾರ್ಡ್ ತರದ್ದು. ನೀನು ಆಟೋಮೆಟಿಕ್ ಆಗಿ ಯಾವ್ದು ಇನ್ಸ್ಟಾಲ್ ಆಗಲ್ಲ ಸೋಮ, ನೀನೇ ಯಾವ್ದೋ ಏನೋ ವೆಬ್ಸೈಟ್ ಅಲ್ಲಿ ಏನೋ ಮಾಡಿರ್ತೀಯ. ಏನು ಕ್ಲಿಕ್ ಮಾಡಿಲ್ಲ,
ನಾನು ಫೋನ್ ಇಟ್ಕೊಂಡು ಬಸ್ ಹತ್ತಕ್ ಓಡ್ಬೇಕಾದ್ರೆ ಏನಾರ ಕ್ಲಿಕ್ ಆಗಿರ್ಬೋದು. ಅದೇ ಹಂಗ ಆಗಲ್ವೋ ನೀನ್ ಹೇಳ್ತಾ ಇರೋದು ನೋಡಿದ್ರೆ ಒಳ್ಳೆ ಇದು ಹೇಳ್ತಾ ಇದೀಯಪ್ಪ ಕಾಮಿಡಿ. ನಂಗೂ ಗೊತ್ತಿಲ್ಲ ಅಣ್ಣ, ನಂಬಿಕಿದ್ನ ಇಲ್ಲೊಂದು ನನಗೆ ಜ್ಞಾಪಕಿಲ್ಲ. ಅಲ್ಲ ತೆಲುಗು ಮೂವಿನಲ್ಲಿ ಯಾರು ಕಾಮಿಡಿ ಮಾಡ್ತಾರಲ್ಲ ಹಂಗೆ ಬಸ್ ಓಡ್ಬೇಕಾದ್ರೆ ಕ್ಲಿಕ್ ಆಗ್ಬಿಡ್ತು, ಡೌನ್ಲೋಡ್ ಆಗ್ಬಿಡ್ತು. ಹಂಗೇನಿಲ್ಲ, ಅದು ನೀನು ಅವತ್ತೇ ಡೌನ್ಲೋಡ್ ಮಾಡಿದ್ಯಾ ಅಂತ ಅಲ್ಲ ಬರಲ್ಲ. ಯಾವತ್ತಾದ್ರೂ ಸರಿ ನೀನು ಕ್ಲಿಕ್ ಮಾಡಿರ್ಬೋದು, ನೀನು ಎಲ್ಲಾದರೂ ಒಂದು ಈ ಕಡೆ ಲಾಗಿನ್ ಮಾಡ್ಬಿಟ್ಟು ಮರ್ತು ಬಂದಿರ್ಬೋದು ವೆಬ್ಸೈಟಲ್ಲಿ. ನಿಮ್ದು ಏನಾದರೂ ಬೇರೆ ಏನಾದರೂ ನೀನು ಬೇಡದಿರೋದು ಡೌನ್ಲೋಡ್ ಮಾಡಿರ್ಬೋದು, ನೀನು ಯಾರ್ದೋ ಏನೋ APK ಫೈಲ್ ಕ್ಲಿಕ್ ಮಾಡಿ ಓಪನ್ ಮಾಡಿರ್ಬೋದು, ಏನು ಬೇಕಾದರೂ ಆಗಿರ್ಬೋದು. ಅರ್ಥ ಆಯ್ತಾ? ನಿಂದು ಒಂದ್ಸಲ ಯಾಕಾಯ್ತು ಅಂದರೆ ಮುಗೀತು. ನೀನು ಫಸ್ಟ್ ನಿನ್ನ ದುಡ್ಡು ಚೆಕ್ ಮಾಡ್ಕೋ. ಚೆಕ್ ಮಾಡ್ಕೊಂಡೆ ಅಂತೇನೋ ಕಟ್ಟಾಗಿರ್ಲಿಲ್ಲ. ಒಟ್ಟಲ್ಲಿ ನಾನು ಚೆಕ್ ಮಾಡಿದ್ನಲ್ಲ, ನಂದು ಯಾವ್ದು ಕಟ್ಟಾಗಿರ್ಲಿಲ್ಲ, ಎಷ್ಟಿತ್ತು ಅಷ್ಟೇ ಇತ್ತು. ಯಾವುದಕ್ಕೂ ಸೈಬರ್ ಕ್ರೈಮ್ಗೆ ಇದೆಲ್ಲ ಡೀಟೇಲ್ಸ್ ಕಳಿಸ್ಬೇಕಾಗುತ್ತೆ ನೀನು. ಇಲ್ಲಾಂದರೆ ಇವತ್ತಿಲ್ಲ ನಾಳೆ ನಿಂದು ಹ್ಯಾಕ್ ಮಾಡಿದ್ರು ಮುಗೀತು. ಸೈಬರ್ ಕ್ರೈಮ್ಗೆ ಹೆಂಗಣ ಕಳ್ಸೋದು? ಅದು ಇದರಲ್ಲಿದೆ ನೋಡು, 1930ದಲ್ಲಿ ಕಾಲ್ ಮಾಡಿ ಅದಕ್ಕೆ ರಿಜಿಸ್ಟರ್ ಮಾಡ್ಕೋಬೇಕು ಕೇಸ್. 1930. ಸರಿ. ಆಮೇಲೆ ನೀನು ಕಟ್ಟಾದ್ಮೇಲೆ ಯಾರಿಗೂ ಸ್ಟೇಟಸ್ ಹಾಕಿಲ್ಲ ಇದು ರಾಂಗು ಅಂತ, ನೀನು ಅದು ಕಳಿಸಿದೆಯಲ್ಲ ಇನ್ವಿಟೇಷನು, ನಿನ್ನ ಕಡೆಯಿಂದ ಬಂದೈತಲ್ಲ ಇನ್ವಿಟೇಷನ್ನು, ಅದಕ್ಕೆ ಯಾವುದೂ ನೀನು ಇದೇ ಹಾಕಿಲ್ಲ, ಸ್ಟೇಟಸ್ ಹಾಕಿಲ್ಲ, ಈ ಥರ ಬಂದಿದ್ರೆ ಯಾರು ಡೌನ್ಲೋಡ್ ಮಾಡ್ಕೋಬೇಡಿ ಅಂತ. ಹಾಕಿದ್ದೆ. ಹೌದಾ? ಹಾಕಿದ್ದೆ. ಸಪ್ರೇಟ್ ಆಗಿ ಎಲ್ರಿಗೂ ಕಳ್ಸಿದ್ದೆ, ಸ್ಟೇಟಸ್ಗೂ ಹಾಕಿದ್ದೆ. ಹುಷಾರು ಅಂತ ಹೇಳು APK ಫೈಲ್ ಅದೇ ಬಂದ್ರು ಯಾರೇ ಕಳ್ಸಿದ್ರು ಇಸ್ಕೊರಿ, ಡೌನ್ಲೋಡ್ ಮಾಡ್ಕೋಬೇಡಿ ಅಂತ. ಅದೇ ಗ್ರೂಪ್ಗೂ ಹಾಕಿದ್ದೆ, ಸ್ಟೇಟಸ್ ಹಾಕೊಂಡೆ ನಾನು. ಆಮೇಲೆ ನನ್ನ ಅದು ಯಾವ್ದಾದ್ರು ಗ್ರೂಪ್ ಆ್ಯಡ್ ಮಾಡ್ತೀಯಾ? ಮಾಡಬೇಡ, ನಾನು ನಿನ್ನ ಬ್ಲಾಕ್ ಮಾಡಾಕಿದ್ದೀನಿ ಈಗ. ನಿನ್ನ ನಂಬರ್ ಗೊತ್ತಿಲ್ಲ ನನಗೆ, ಯಾವ್ದಾವ್ದು ಮೆಸೇಜ್ ಬರ್ತವೆ ಯಾಕೆ ಅಂತ. ಸರಿ ಮಾಡ್ತೀನಿ. ಸರಿ ಆಯ್ತು. ನೋಡೋಣ ಕತೆ ಹೇಳ್ತೀನಿ, ಓಡೋದು. ಸೊ ಈ ವಿಡಿಯೋ ನಿಮಗೆ ಹೆಲ್ಪ್ ಆಯಿತು ಅಂತ ಅನ್ಕೊತೀನಿ. ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಯಾರಿಗಾದ್ರೂ ಹ್ಯಾಕ್ ಆಗಿತ್ತು ಅಂದರೆ ದಯವಿಟ್ಟು ಒಂದಷ್ಟು ಸ್ಟೇಟಸ್ಗಳನ್ನ ಹಾಕೊಳ್ಳಿ. ಬೇರೆಯವ್ರ ದುಡ್ಡು ಹೋಗೋದನ್ನ ನೀವು ತಡಿಬೋದು. ಅಕಸ್ಮಾತ್ ನಿಮ್ಮ ದುಡ್ಡು ಹೋಗಿದ್ರೆ ಆ್ಯಂಡ್ 1930ಗೆ ಕಾಲ್ ಮಾಡಿ ಕಂಪ್ಲೇಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಬಿಕಾಸ್ ಇನ್ ಫ್ಯೂಚರ್ ಡೇಸಲ್ಲಿ ನೀವು ಫ್ರಾಡ್ ಮಾಡಿದಾರಾ, ನೀವು ಈ ಥರ ಸ್ಕ್ಯಾಮ್ ಮಾಡಿದಾರಾ ಅಂತ ಹೇಳ್ಬಿಟ್ಟು ನಿಮ್ಮ ಮೇಲೆ ಒಂದು ನೆಗೆಟಿವ್ ಇಂಪ್ಯಾಕ್ಟ್ ಅಥವಾ ಏನೋ ಒಂದು ಕೇಸ್ಗಳು ಬೀಳಬೇಕಾದ್ರೆ ಆ ರೀತಿ ಆಗಬಾರ್ದು. ಯಾರ್ದಾದ್ರೂ ಒಂದು ಅಕೌಂಟ್ ಸೈಬರ್ ಕ್ರೈಮಲ್ಲಿ ಇನ್ವಾಲ್ವ್ ಆಗಿದೆ ಅಂದರೆ ಆ ಅಕೌಂಟ್ಗೆ ನೀವೇನಾದ್ರೂ ದುಡ್ಡು ಕಳಿಸಿದ್ರು ಸಹ ಅಥವಾ ದುಡ್ಡು ಹೋದ್ರೂ ಸಹ ನಿಮ್ಮ ಒಂದು ಅಕೌಂಟ್ ಕೂಡ ಆ ಒಂದು ಸೈಬರ್ ಕ್ರೈಮ್ ಲಿಸ್ಟ್ಗೆ ಜಾಯ್ನ್ ಆಗಿಬಿಡುತ್ತೆ. ಅವಾಗ ನೀವು ಅದನ್ನ ಬಿಡಿಸ್ಕೊಳ್ಳೋದಕ್ಕೆ ಆ ಒಂದು ಸ್ಟೇಟ್ಗೆ ಹೋಗ್ಬೇಕಂತ. ಈಗ ಗುಜರಾತಲ್ಲಿ ಏನೋ ಕಂಪ್ಲೇಂಟ್ ಆಗಿದೆ, ಗುಜರಾತಲ್ಲಿ ಯಾರೋ ಒಬ್ಬ ಸ್ಕ್ಯಾಮ್ ಮಾಡಿದಾನೆ, ಆ ಸ್ಕ್ಯಾಮರ್ಗೆ ನೀವೇನೋ ದುಡ್ಡು ಕಳಿಸಿದ್ರ ಅಂತ ಇಟ್ಕೊಳ್ಳಿ. ಆ ದುಡ್ಡು ಮತ್ತೆ ನೀವು ವಾಪಸ್ ತಗೋಬೇಕು ಅಂದ್ರೆ ನೀವು ಗುಜರಾತ್ಗೆ ಹೋಗ್ಬೇಕು. ಆ ರೀತಿ ಒಂದು ಇನ್ಸಿಡೆಂಟ್ ಆಗಿದೆ ನನ್ನ ಮ್ಯೂಚುವಲ್ ಫ್ರೆಂಡ್ಗೆ. 30,000 ಅಂತ ಹೇಳ್ಬಿಟ್ಟು ಅವ್ನು ಬಿಟ್ಕೊಟ್ಬಿಟ್ಟಿದ್ದಾರೆ. ಅಕಸ್ಮಾತ್ ಅದೇನಾದ್ರೂ 30 ಲಕ್ಷ ಆಗಿದ್ರೆ ಅಲ್ಲಿಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಇಟ್ಸ್ ಬಿಗ್ ಹೆಡ್ ಏಕ್. ಅದಕ್ಕೆ ಇವಾಗೆಲ್ಲ ಕಳ್ಳರುಗಳು ಈ ಮೊಬೈಲ್ ಫೋನ್ ಅಲ್ಲಿ ಬೇರೆಯವ್ರ ದುಡ್ಡು ಎತ್ತೋದು ಸುಮಾರು ಈಸಿ ಅಂತ ಹೇಳ್ಬಿಟ್ಟು ಹಂಗೆ ಮಾಡ್ತಾರೆ. ಈ ಜಮ್ತಾರ ಅಂತ ಹೇಳ್ಬಿಟ್ಟು ಒಂದು ಮೂವಿ ಇದೆ ಗೊತ್ತಾ, ಜಮ್ತಾರ ಅಂತ ಹೇಳ್ಬಿಟ್ಟು. ಅಲ್ಲಿ ಈ ತರ ಸರ್ವಿಸ್ ಅಲ್ಲಿ ಕೆಲಸ ಮಾಡೋರು, ಗವರ್ನಮೆಂಟ್ ಆಫೀಸರ್ಸ್ ಗಳಾಗಿರ್ಬೋದು, ಬಟ್ ಏನೋ ಕಾಮನ್ ಪೀಪಲ್ ಗಳಾಗಿರ್ಬೋದು, ಅವ್ರಗಳಿಗೆಲ್ಲ ಈ ತರ ಅನ್ನೋಯಿಂಗ್ಲಿ ಕಾಲ್ ಮಾಡಿ, ಅಂದ್ರೆ ಕೋಲ್ಡ್ ಕಾಲ್ಗಳನ್ನೆಲ್ಲ ಮಾಡಿ ಅವ್ರಿಗೆ ಈ ತರ ಇದೆ ಆ ತರ ಇದೆ ಅಂತ ಹೇಳ್ಬಿಟ್ಟು ನೀವು ಹಿಂಗ್ ಮಾಡ್ಬೇಕು ಹಂಗ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಸುಮಾರು ದುಡ್ಡನ್ನು ಸ್ಕ್ಯಾಮ್ ಮಾಡಿದ್ದಾರೆ. ಇಟ್ಸ್ ಅ ಬಿಗ್ಗೆಸ್ಟ್ ಸ್ಕ್ಯಾಮ್. ಐ ಥಿಂಕ್ ನೆಟ್ಫ್ಲಿಕ್ಸ್ ಅಲ್ಲೋ ಅಥವಾ ಅಮೆಝಾನ್ ಅಲ್ಲೋ ಇದೊಂದು ಸೀರೀಸ್ ಇದೆ, ಅದನ್ನು ಕೂಡ ನೋಡಿ ನಿಮ್ಗೆ ಅರ್ಥ ಆಗುತ್ತೆ ಯಾವ ರೀತಿ ಸ್ಕ್ಯಾಮ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ನಿಮ್ ಸುತ್ತಮುತ್ತ ಇರುವಂತ ನಿಮ್ ಫ್ರೆಂಡ್ಸ್ ಆಗಿರ್ಬೋದು, ಗೊತ್ತಿಲ್ಲದಿರೋರು ಅಂದ್ರೆ ಸ್ವಲ್ಪ ಇದ್ರ ಬಗ್ಗೆ ಮಾಹಿತಿ ಗೊತ್ತಿಲ್ಲದಿರೋರು ಆಗಿರ್ಬೋದು, ನಿಮ್ಮ ಫ್ಯಾಮಿಲಿನಲ್ಲಿ ಅಪ್ಪ ಅಮ್ಮಂದಿರ ಆಗಿರ್ಬೋದು, ಜಾಸ್ತಿ ಯಾರು ಬಿಸ್ನೆಸ್ ಮಾಡ್ತಾರೆ, ಯಾರು ಈ ಟ್ರಾನ್ಸಾಕ್ಷನ್ ಮಾಡ್ತಾರೆ, ಅವ್ರಗಳಿಗೆಲ್ಲ ಹೇಳಿ APK ಫೈಲ್ ನ ದಯವಿಟ್ಟು ಇನ್ಸ್ಟಾಲ್ ಮಾಡ್ಕೋಬೇಡಿ ಅಂತ ಹೇಳ್ಬಿಟ್ಟು. ಇನ್ ಕೇಸ್ ಆಪಲ್ ಫೋನ್ ಇದ್ರೆ ಅದನ್ನ ಸ್ವಲ್ಪ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ ಗೆ ಯೂಸ್ ಮಾಡಿ. ಸೊ ಅದು ನಿಮಗೆ ಹೆಲ್ಪ್ ಆಗ್ಬೋದು. ದಟ್ಸ್ ಆಲ್. ಈ ವಿಡಿಯೋ ನಿಮ್ಗೆ ಹೆಲ್ಪ್ ಆಗಿದೆ ಅಂತ ಅನ್ಕೋತೀನಿ. ಹೆಲ್ಪ್ ಆಗಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ. ಈ ವಿಡಿಯೋನ ಮರಿದೆ, ಎಸ್ಪೆಷಲಿ ನಾನು ಬೇರೆ ವಿಡಿಯೋಗಳನ್ನ ಕೇಳ್ತೀನಿ ಶೇರ್ ಮಾಡಿ ಅಂತ ಹೇಳ್ಬಿಟ್ಟು, ಬಟ್ ಈ ವಿಡಿಯೋನ ಮರಿದೆ ಆದಷ್ಟು ಜನಗಳಿಗೆ ಶೇರ್ ಮಾಡಿ ಅಷ್ಟೇ. ನೆಕ್ಸ್ಟ್ ವಿಡಿಯೋ ಸಿಗೋಣ, ಅಲ್ಲಿವರೆಗೂ ಪೀಸ್.